ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಬಾಬಾ ಏನ್ ಹೇಳ್ತಿದ್ರು? ನಿಶ್ಚಿಂತ ಚಕ್ರವರ್ತಿಗಳು ಆಗ್ಬೇಕು. ಚಿಂತೆ ಯಾವಾಗ ಬರುತ್ತೆ? ಯಾವುದೋ ಕರ್ಮದ ಜವಾಬ್ದಾರಿ ನನ್ನದು ಅಂತ ಇದ್ದಾಗ ನಮಗೆ ಚಿಂತೆ ಹೇಳುವಂಥದ್ದು ಬರುತ್ತೆ. ನನ್ನ ಮಕ್ಕಳ ಎಜುಕೇಶನ್ ಮುಗೀತು, ಮುಂದವರಿಗೆ ಜಾಬ್ ಬೇಕು, ನನ್ನ ಮನೆ ಹಾಳಾಗಿದೆ, ನಮ್ಮ ಮನೆ ಸೋರ್ತಾ ಇದೆ, ನನಗೆ ಹಣಕಾಸಿನ ಸಮಸ್ಯೆ ಇದೆ. ಎಲ್ಲಿ ನಾನು ನನ್ನದು ಹೇಳುವಂತ ಭಾವ ಇದೆಯೋ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅದರ ಪ್ರಭಾವ ನಮ್ಮ ಮೇಲೆ ಮುಂದೇನಾಗತ್ತೆ ಹೇಳುವಂತ ಒಂದು ಚಿಂತೆ ನಮಗೆ ಇರುತ್ತೆ. ಜೊತೆಗೆ 63 ಜನ್ಮದಿಂದ ನಾವು ದೇಹಾಭಿಮಾನದಲ್ಲಿ ಬಂದು ಕರ್ಮವನ್ನ ಮಾಡಿರುವಂತ ಕಾರಣದಿಂದ ನಮ್ಮ ಕರ್ಮದ ಫಲ ಏನಾಗಿದೆ? ವಿಕರ್ಮದ ರೂಪದಲ್ಲಿ, ದುಃಖದ ರೂಪದಲ್ಲಿ ನಮಗೆ ತೊಂದರೆಯನ್ನ ಕೊಡ್ತಾ ಇದೆ. ಆ ಸಂಸ್ಕಾರ ನಮ್ಮಲ್ಲಿ ಇರುವಂತ ಕಾರಣದಿಂದ ನಮ್ಗೇನ್ ಅನ್ಸತ್ತೆ? ಅಯ್ಯೋ, ಈ ಕರ್ಮನು ಕೂಡ ಅದೇ ರೀತಿ ತಪ್ಪಾಗ್ಬಿಟ್ರೆ, ದುಃಖವನ್ನ ಕೊಟ್ಬಿಟ್ರೆ ಏನ್ ಮಾಡೋದು ಹೇಳುವಂಥದ್ದೇನು ಭಯ ಕಾಣ್ತಾ ಇದೆ. ನಮ್ಮ ಸುತ್ತಮುತ್ತಲು ಇರುವಂತಹ ಜನರ ಒಂದು ಪಾತ್ರವನ್ನು ನೋಡಿದಾಗ ಈಗಿನ ಯಂಗ್ ಜನರೇಷನ್ ಯಾರ ಮಾತು ಕೂಡ ಕೇಳೋದಿಲ್ಲ, ತಾಯಿ ತಂದೆಗಳನ್ನ ನೋಡ್ಕೊಳ್ಳೋದಿಲ್ಲ, ತಾಯಿ ತಂದೆಗಳಿಗೆ ಗೌರವವನ್ನು ಕೊಡೋದಿಲ್ಲ. ನಮ್ಮ ಮಕ್ಕಳು ಕೂಡ ಹೀಗಾಗ್ಬಿಟ್ರೆ ಹೇಳುವಂಥದ್ದು ಏನು ಬರ್ತದೆ? ಚಿಂತೆ ಬರುತ್ತೆ ಅಲ್ವಾ? ಅವಾಗ ಏನ್ ಮಾಡ್ಬೇಕು ಅಂತ ಬಾಬಾ ಕೇಳ್ತಾರೆ. ಸರಿ, ಕೆಲವೊಂದ್ಸಲ ನಾವು ಈಶ್ವರೀಯ ಕಾರ್ಯದ ಬಗ್ಗೆ, ಸೇವೆ ಬಗ್ಗೆನೂ ಕೂಡ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ. ಅದು ಚಿಂತೆಯಲ್ಲಿ ಬರುತ್ತಾ? ಸೇವೆ ಹೇಗೆ ಮಾಡಬೇಕು? ಓಕೆ, ಯೋಚನೆ ಮಾಡ್ಬೇಕೋ ಬೇಡ ಸೇವೆ ಹೇಗೆ ಮಾಡ್ಬೇಕು ಅಂತ? ಮಾಡ್ಬೇಕು. ಸ್ಥೂಲ ಇರ್ಲಿ, ಸೂಕ್ಷ್ಮ ಇರ್ಲಿ, ವಾಚಾ ಸೇವೆ ಇರ್ಲಿ, ಕರ್ಮಣ ಸೇವೆ ಇರ್ಲಿ, ಮನಸಾ ಸೇವೆ ಇರ್ಲಿ, ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ಈಶ್ವರಿ ಸೇವೆಯ ಪ್ರತಿ ಮನಸ್ಸಿನಲ್ಲಿ ಯೋಚನೆ ಇಟ್ಕೊಂಡ್ಬಿಟ್ಟು ಅದರ ಚಿಂತನೆ ಮಾಡೋದು ತಪ್ಪಿಲ್ಲ, ಅದನ್ನ ಮಾಡಿ. ಆದರೆ ನಿಮ್ಮ ಸಂಸ್ಕಾರ ಇದೆಯಲ್ಲ, ನಿಮ್ಮಲ್ಲಿ ವೈಯಕ್ತಿಕ ಸಂಸ್ಕಾರ ಇದೆಯಲ್ಲ, ನಾನು ನನ್ನದು ಹೇಳುವಂತ ಭಾವ ಇದೆಯಲ್ಲ, ಅದರ ಬಗ್ಗೆ ಚಿಂತೆಯನ್ನ ಮಾಡಬೇಡಿ. ಆದ್ಮೇಲೆ ನನ್ನ ಶರೀರ ಅಂತ ಹೇಳೋದು ಸರಿನೋ ತಪ್ಪು? ತಪ್ಪು. ಶರೀರ ಹೌದು, ಆದರೆ ನನ್ನದು ಅಲ್ಲ. ಪತಿ ನನ್ನವರು, ನನ್ನ ಮಕ್ಕಳು ಸರಿನೋ ತಪ್ಪು? ತಪ್ಪಲ್ವಾ? ಯಾಕಂದ್ರೆ ಅವರು ಒಂದು ಆತ್ಮ, ಒಂದು ಸಹೋದರ ಆತ್ಮ, ಅವರು ಪಾತ್ರವನ್ನ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಅವರಿಗೆ ಸಹಯೋಗವನ್ನ ಕೊಡಿ. ಆಹಾರ ರೆಡಿ ಮಾಡೋದಿರ್ಲಿ, ಬಟ್ಟೆ ಐರನ್ ಮಾಡ್ಕೊಂಡು ಎಲ್ಲಾ ರೀತಿ ಸಹಯೋಗವನ್ನು ಕೊಡಿ. ಆದ್ರೆ ನನ್ನದು ಹೇಳುವಂತ ಮೋಹ ಅವರಲ್ಲಿ ಇರಬಾರದು. ಪ್ರೀತಿಯನ್ನ ತೋರಿಸಿ, ಸ್ನೇಹವನ್ನು ತೋರಿಸಿ. ಯಾಕಂದ್ರೆ ಇಷ್ಟು ನನ್ನದು ಅಂತ ಭಾವ ಬರುತ್ತೋ ಅಷ್ಟೇನಾಗ್ತದೆ, ಅದರ ಬಂಧನದಲ್ಲಿ ನಾವು ಬರ್ತೀವಿ ಅಲ್ವಾ? ಒಬ್ಬ ಡಾಕ್ಟರ್ ಪೇಷಂಟ್ ಅನ್ನು ನೋಡಿದಾಗ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರಲ್ವಾ, ಅವ್ರ ಕಾಯಿಲೆ ಗುಣ ಆಗ್ಬೇಕು ಅಂತ. ಅದೇನೆ ಅವರ ರಕ್ತ ಸಂಬಂಧಿಗಳು, ಮಗಳು, ಮಗನೋ, ಪತ್ನಿ ಬಂದ್ಬಿಟ್ಟು ಏನಾಗ್ತದೆ? ಅವರ ನೋವನ್ನ ಆ ಡಾಕ್ಟರ್ ಸ್ವೀಕಾರ ಮಾಡ್ತಾರೆ. ಯಾವಾಗ ಸ್ವೀಕಾರ ಮಾಡ್ಬಿಟ್ಟು ಮನಬುದ್ಧಿಯಲ್ಲಿ ಇಟ್ಕೊಂಡ್ರು, ಆವಾಗ ಆ ಕರ್ಮದಲ್ಲಿ ಅವರಿಗೆ ವೈಪರೀತ್ಯ ಬರ್ತದೋ ಬರಲ್ವೋ? ವ್ಯತ್ಯಾಸ ಬರುತ್ತೋ ಬರಲ್ವೋ? ಬರ್ತದೆ. ಕಾರಣ ಮೋಹ, ನನ್ನವರು ಹೇಳುವಂಥದ್ದೊಂದು ಭಾವ ಅಲ್ವಾ? ಅದನ್ನು ಬಾಬಾ ಎಲ್ಲ ಹೇಳ್ತಿದ್ರೆ, ಮಗು ನೀನು ಆತ್ಮನಾಗಿರುವಂತ ಕಾರಣದಿಂದ ಎಲ್ಲಾ ಕರ್ಮವನ್ನು ನಿನ್ನ ಆತ್ಮದ ರೂಪದಲ್ಲಿ ನೋಡು. ಪರಮಾತ್ಮನು ಕೂಡ ಒಂದು ಆತ್ಮನಲ್ವಾ? ವಿಶ್ವದಲ್ಲಿಂತ ಎಲ್ಲಾ ಆತ್ಮಗಳು ಅವನ ಮಕ್ಕಳಲ್ವಾ? ಇವತ್ತು ವಿಶ್ವದಲ್ಲಿಂತ ಪರಮಾತ್ಮನ ಮಕ್ಕಳು ಖುಷಿಯಾಗಿದ್ದಾರೋ ದುಃಖದಲ್ಲಿದ್ದಾರೋ? ದುಃಖದಲ್ಲಿ. ಸರಿ, ಆ ದುಃಖ ಬಾಬಾ ನೋಡ್ತಾ ಇದ್ದಾರೋ ಇಲ್ವೋ? ನೋಡ್ತಾ ಇದ್ದಾರೆ. ಅವ್ರ ಕೂಗು ಅವ್ರಿಗೆ ಕೇಳ್ತಾ ಇದೆಯೋ ಇಲ್ವೋ?
ಅವ್ರ ಕೇಳಿಸ್ತಾ ಇದೆ. ಅವರ ಮೇಲೆ ದಯಾಭಾವ ಕನಿಕರ ಇದೆಯೋ ಇಲ್ವೋ? ಇದೆಯೋ ಇಲ್ವೋ? ಇದೆ. ಇದೆ. ಹಾಗಂತ ಆ ದುಃಖವನ್ನು ಬಾಬಾ ಅನುಭವಿಸ್ತಾರ? ಇಲ್ಲ. ಬಾಬಾಗಳು ಅಂತ ಅಳ್ಕೊಂಡು ಕೂತ್ಕೊಳ್ತಾರ? ಇಲ್ಲ. ಅಯ್ಯೋ ಪಾಪ ಅಂತ ಹೇಳ್ತಾರ? ಇಲ್ಲ. ಇಲ್ಲ. ಮತ್ತೇನ್ ಮಾಡ್ತಾರೆ? ಸಾಕ್ಷಿಯಾಗಿ ನೋಡ್ತಾರೆ. ಸಾಕ್ಷಿಯಾಗಿ ನೋಡೋದ್ರ ಜೊತೆಗೆ ಅಲ್ಲಿಂದ ಅವ್ರು ಹೊರಗಡೆ ಬರ್ಲಿಕ್ಕೆ ನಾನೇನು ಸಹಾಯ ಮಾಡಬಹುದು, ಯಾವ ಮಕ್ಕಳನ್ನ ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಅವ್ರ ದುಃಖವನ್ನ ಏನ್ ಮಾಡಬಹುದು? ದೂರ ಮಾಡಬಹುದು ಹೇಳುವಂತ ಚಿಂತನೆ ಸದಾಕಾಲ ಬಾಬ್ ದಾದಾರವರ ಮನಸ್ಸಿನಲ್ಲಿ ಇರುತ್ತೆ. ಅದರ ಆಧಾರದಲ್ಲಿ ಅವರು ಅವರ ಪಾತ್ರವನ್ನ ಮಾಡ್ತಾ ಇರ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಸಂಸ್ಕಾರ ಇದೆಯಲ್ಲ, ಯಾವ ಸಂಸ್ಕಾರ? ಇನ್ನೂ ಜಾಸ್ತಿ ಜಮೀನ್ ಮಾಡ್ಬೇಕು, ಒಡವೆ ಮಾಡ್ಬೇಕು, ಶರೀರಕ್ಕೆ ಬೇಕಾಗಿರೋದು ಮಾಡ್ಕೊಳ್ಬೇಕು, ನನ್ನ ಕುಟುಂಬದವ್ರಿಗೆ ಮಾಡ್ಬೇಕು ಹೇಳುವಂತ ಶಾರೀರಿಕ ಸಂಬಂಧಪಟ್ಟಂತ ವಸ್ತು, ವ್ಯಕ್ತಿ, ವಿಷಯ ಇದನ್ನು ಸೇರಿಸ್ಕೊಳ್ಳುವಂತ ಸಂಸ್ಕಾರವನ್ನ ಏನ್ ಮಾಡ್ಬೇಕು? ಚೇಂಜ್ ಮಾಡಿ ಪರಮಾತ್ಮನ ಸಪ್ತ ಗುಣಗಳನ್ನ ಸ್ಟಾಕ್ ಮಾಡ್ಕೊಳ್ಬೇಕು, ಅದನ್ನೇ ಸಂಪಾದನೆ ಮಾಡಬೇಕು, ಅದನ್ನೇ ಬೇರೆಯವರಿಗೆ ಕೊಡಬೇಕು ಹೇಳುವಂತ ಸಂಸ್ಕಾರವನ್ನು ನಾವು ಚೇಂಜ್ ಮಾಡಬೇಕು. ಈಗ ನಾನು ಪಂಚತತ್ವದಿಂದ ಆತ್ಮಗಳಿಂದ ತಗೊಳ್ಬೇಕು ಹೇಳುವಂತ ಭಾವನೆ ಅಲ್ಲ, ಏನಿರ್ಬೇಕು? ಕೊಡಬೇಕು ಹೇಳುವಂತ ಭಾವನೆ. ಆದ್ಮೇಲೆ ಲೌಕಿಕ ಜೀವನದಲ್ಲೂ ಕೂಡ ತುಂಬಾ ಬಡವರಾಗಿದ್ರೆ ಅವರ ಯೋಚನೆ ಹೇಗಿರ್ತದೆ? ಯೋಚನೆ ಹೇಗಿರ್ತದೆ? ಬೇರೆಯವ್ರ ಮನೆಗೆ ಹೋದಾಗ, ನೆಂಟ ಮನೆಗೆ ಹೋದಾಗ ತಿಂಡಿ ತಿನ್ಕೊಂಡು ಬರ್ಬೇಕು, ಅವ್ರು ನಮ್ಗೆ ಮನೆ ಕಟ್ಕೊಡ್ಬೇಕು ಅಂತ ಇರ್ತದೆ. ಹೌದಾ? ಯಾಕಂದ್ರೆ ಇವರ ಹತ್ರ ಆಹಾರ ತಿನ್ನುವಷ್ಟು, ಖರೀದಿ ಮಾಡುವಷ್ಟು ಹಣ ಇವರ ಹತ್ರ ಇರೋದಿಲ್ಲ. ಶ್ರೀಮಂತರಾದ ಮೇಲೂ ಕೂಡ ಅವರು ನೆಂಟರ ಮನೆಗೆ, ಸ್ನೇಹಿತರ ಮನೆಗೆ, ಪರಿಚಯದವರ ಮನೆಗೆ ಹೋಗ್ತಾರೋ ಹೋಗಲ್ವೋ? ಹೋಗ್ತಾರೆ. ಆವಾಗ ಅವರ ಯೋಚನೆ ಹೆಂಗ್ ಚೇಂಜ್ ಆಗ್ತದೆ? ಯೋಚನೆ ಹೆಂಗ್ ಚೇಂಜ್ ಆಗತ್ತೆ? ನಾವೇನಾದ್ರೂ ತಗೊಂಡೋಗ್ಬೇಕು, ನಾವಲ್ಲಿಷ್ಟು ಆಹಾರ ತಿಂತೀವೋ ಅದಕ್ಕಿಂತ ಹೆಚ್ಚಿನದವರಿಗೆ ಏನ್ ಮಾಡ್ಬೇಕು? ಕೊಟ್ಬಿಟ್ಟು ಬರ್ಬೇಕು. ಅಲ್ಲಿ ಯಾರೇ ವಯಸ್ಸಾದವ್ರು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ ಅಲ್ವಾ? ಅವ್ರಿಗೆ ಏನಾದ್ರು ಉಡುಗೊರೆ ಕೊಡಬೇಕು, ಏನಾದ್ರು ತೆಗೆದುಕೊಂಡು ಹೋಗ್ಬೇಕು, ಅಥವಾ ಅವರಿಗೊಂದು ಹಣ ಕೊಡಬೇಕು, ಅವ್ರಿಗೆ ನಾನು ಸಹಾಯ ಮಾಡಬೇಕು ಹೇಳುವಂತ ಯೋಚನೆ ಅವರಲ್ಲಿ ಇರುತ್ತೆ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ಕೇಳಿ ಸೂಕ್ಷ್ಮವಾಗಿ, ನಿಶ್ಚಿಂತ ಚಕ್ರವರ್ತಿ ಯಾವ್ದಲ್ಲಾಗಬೇಕು? ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಬಂತು, ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ, ಶರೀರದ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಯಾವುದೇ ಒಂದು ಚಿಂತೆ ಬಂದು ಕೂಡ ಅದನ್ನು ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತೆ? ಯಾರಿಗೆ ಟ್ರಾನ್ಸ್ಫರ್ ಮಾಡು? ಮೇರೆ ಕೋ ತೇರೆ ಮೇ ಪರಿವರ್ತನ್ ಕರ್ದೇನಾ. ಅದನ್ನ ಬಾಬನಿಗೆ ಏನ್ ಮಾಡಿ, ಬಾಬಾ ನೋಡು ಈ ಸಮಸ್ಯೆ ಬಂದಿದೆ, ಇದನ್ನ ನೀನೇನ್ ಮಾಡ್ಬೇಕು? ಪರಿಹಾರ ಮಾಡಿಕೊಡ್ಬೇಕು ಅಂತ ಬಾಬನಿಗೆ ಏನ್ ಮಾಡ್ಬೇಕಂತೆ? ಹೇಳ್ಬೇಕ. ಸರಿ, ನೀವು ಹೇಳಿದಾಗ ಬಾಬಾ ಆ ಕಾರ್ಯವನ್ನ ಮಾಡಿಕೊಡ್ತಾರೋ ಕೊಡಲ್ವೋ? ನಿಮ್ಮ ಸಮಸ್ಯೆಗಳಿಗೆ ಬಾಬಾ ಪರಿಹಾರ ಮಾಡಿಕೊಡ್ತಾರೋ ಇಲ್ವೋ? ಎಷ್ಟೆಷ್ಟು ನಾವು ಈಶ್ವರ್ಯ ಸೇವೆಯನ್ನ ಮಾಡ್ತಾ ಇರ್ತೀವಿ, ಆಗ ನಮ್ಮ ಸ್ವಯಂನ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ನಿನ್ನ ಜವಾಬ್ದಾರಿ ನಾನ್ ತಗೋತಾನೆ, ನನ್ನ ಜವಾಬ್ದಾರಿ ನೀನ್ ತಗೋ ಅಲ್ವಾ? ಇಷ್ಟು ನೀನು ಈಶ್ವರೀಯ ಕಾರ್ಯದಲ್ಲಿ ಸಹಯೋಗ ಆಗ್ತಾ ಹೋಗ್ತೀಯೋ ಅದರ ಆಧಾರದಲ್ಲಿ ನಿನ್ನ ಸಮಸ್ಯೆನ ಅಷ್ಟು ಸಹಜವಾಗಿ ನಾನೇನ್ ಮಾಡ್ತೇನೆ? ಪರಿಹಾರ ಮಾಡ್ತೀನಿ. ಬರೀ ಜವಾಬ್ದಾರಿ ಮಾತ್ರ ಕೊಟ್ಬಿಟ್ಟು ನೀನು ಈಶ್ವರೀಯ ಕಾರ್ಯದಲ್ಲಿ ಸಹಯೋಗ ಕೊಡೋದಿಲ್ಲ ಅಂತಂದ್ರೆ ನಾನು ನಿನಗೆ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಮನೆ ಕಟ್ಟುವಂತ ಕಾಂಟ್ರಾಕ್ಟರ್ಗೆ ಜವಾಬ್ದಾರಿ ಕೊಟ್ಬಿಡೋದು, ಅವನಿಗೆ ದುಡ್ಡೇ ಕೊಡುವಂಗಿಲ್ಲ. ಮನೆ ಕಟ್ತಾನೋ ಇಲ್ವೋ? ಇಲ್ಲ ತಾನೆ. ಮಗಳ ಮದುವೆ ಮಾಡ್ಬೇಕು ಅಂತ ಕಾಂಟ್ರಾಕ್ಟ್ ಕರೆದ್ಬಿಟ್ಟು ಮಾತಾಡ್ದು, ಅದು ಬೇಕಿದೆ ಬೇಕಿದೆ ಬೇಕು ಅದು ಬೇಕು. ಸರಿ, ಅದಕ್ಕೆ ತಕ್ಕಾಗ ಏನ್ ಕೊಡ್ಬೇಕು? ದುಡ್ಡು ಕೊಡ್ಬೇಕಲ್ಲ. ದುಡ್ಡು ಕೊಟ್ಟಾಗ ಅರೇಂಜ್ಮೆಂಟ್ಗಳು ಚೆನ್ನಾಗಿ ಆಗ್ತಾವೆ. ಹಾಗೆ ಪ್ರತಿದಿನ ಭಗವಂತನ ಕೈಯಲ್ಲಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಈಶ್ವರೀಯ ಸೇವೆಯನ್ನ ಮಾಡಿ ಎಷ್ಟು ಸಂಪಾದನೆ ಮಾಡಿಬಿಟ್ಟು ಭಗವಂತನ ಕೈಯಲ್ಲಿ ಕೊಡ್ತಾ ಹೋಗ್ತಿರೋ ಅದರ ಆಧಾರದಲ್ಲಿ ಏನಾಗ್ತದೆ? ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. ಅದಕ್ಕಾಗಿ ಸಾಧನೆ ವಿಷಯ ಇರಬಹುದು,
ಪುರುಷಾರ್ಥದ ವಿಷಯ ಇರಬಹುದು, ಸೇವೆಯ ವಿಷಯ ಇರಬಹುದು, ಎಲ್ಲವನ್ನೇನ್ ಮಾಡಂತೆ ಬಾಬನಿಗೆ ಕೊಟ್ಬಿಡಿ. ಈಗ ನೀವು ಬಾಬಾ ನೆನ್ಪು ಮಾಡ್ಬೇಕು, ಬಾಬಾ ನಿಮ್ಮನ್ನ ನೆನ್ಪು ಮಾಡ್ಬೇಕು. ನಾವು ಬಾಬರ್ ನೆನ್ಪು. ಹ್ಮ್ ನೀವು ಬಾಬಾ ನೆನ್ಪು ಮಾಡಿದ್ರೆ ಏನಾಗ್ತದೆ, ನಿಮಗೆ ಬಾಬನ ಅವಶ್ಯಕತೆ ಇದೆ ಅಂತ ಅರ್ಥ ಅಲ್ವಾ? ಈಗ ಬಾಬನಿಗೆ ನಿಮ್ಮ ಅವಶ್ಯಕತೆ ಇದೆಯೋ, ನಿಮ್ಗೆ ಬಾಬನ ಅವಶ್ಯಕತೆ ಇದೆಯೋ? ಬಾಬನ್ಗೆ ನಮ್ಮ ಅವಶ್ಯಕತೆ ಇದೆ. ನನ್ನ ಈಶ್ವರ ಜೀವನದಲ್ಲಿ ನನ್ನೊಂದು ಅನುಭವ ಇದೆ ಆದ್ಮೇಲೆ. ಏನು ಗೊತ್ತಾ, ಬಾಬನ ಮಕ್ಕಳು ಎಲ್ಲರೂ ಆ ಕ್ಯಾಟಗರಿಯಲ್ಲಿ ಬರ್ತಾರೆ ಅಂತಲ್ಲ, ಹೆಚ್ಚಿನ ಜನ ನಾನು ನೋಡಿದ್ದೇನೆ. ಸಮಸ್ಯೆ ಇದ್ದಾಗ ಓಡ್ ಬರ್ತಾರೆ. ಬಂದ್ಬಿಟ್ಟು ಅಣ್ಣವ್ರೇ ಹಾಗಾಯ್ತು ಹೀಗಾಯ್ತು, ಯೋಗ ಮಾಡಿ ಅಂತೆಲ್ಲ ಹೇಳ್ತಾರೆ. ಸರಿನಾ? ನಾವು ಹೇಳಿ ಯೋಗ ಮಾಡಿ ಎಲ್ಲ ಮಾಡಿ ಆದ್ಮೇಲೆ ಯಾವಾಗ ಸಮಸ್ಯೆ ಪರಿಹಾರ ಆಯ್ತು ಆವಾಗ ನಮ್ಮತ್ತನೂ ಬರೋದಿಲ್ಲ, ಬಾಬನತ್ತನೂ ಇರೋದಿಲ್ಲ, ಅಮೃತ ವೇಳೆನೂ ಮಾಡೋದಿಲ್ಲ, ಯೋಗಾನೂ ಮಾಡೋದಿಲ್ಲ, ಮುರಳಿನೂ ಕೂಡ ಕೇಳೋದಿಲ್ಲ ಅಲ್ವಾ? ಬಾಬಾ ನಿಮ್ಗೆ ಸಮಸ್ಯೆ ಪರಿಹಾರ ಮಾಡಿಸಿದ್ ಯಾಕೆ? ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿ ಅಂತ ಅಲ್ವಾ? ಸಮಸ್ಯೆ ಪರಿಹಾರ ಆದಷ್ಟು ಇನ್ನೂ ನಿಮ್ ಸಾಧನೆ ಕಡಿಮೆ ಆಗ್ತಾ ಹೋದ್ರೆ ಬಾಬಾ ನಿಮಗೆ ಮುಂದೆ ಸಹಯೋಗ ಕೊಡ್ತಾರೋ ಕೊಡಲ್ವೋ? ಮೊದಲು ಬಾಬನ ಜೊತೆ ಎಗ್ರಿಮೆಂಟ್ಗಳು ಹೆಂಗಿರ್ತಾವೆ ಅಂತಂದ್ರೆ, ಬಾಬಾ ಇದನ್ನು ಮಾಡ್ಕೊಡಿ, ನಾನು ಹಂಗ ಮಾಡ್ತೇನೆ ಹಿಂಗ ಮಾಡ್ತೇನೆ ಅಂತ ಬಾಬನ ಜೊತೆಗೆ ಮಾಡಿದಿರ್ತದೆ. ಎಗ್ರಿಮೆಂಟ್ ಮಾಡ್ಕೊಂಡು ಈ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ನನಗೆ ಲ್ಯಾಪ್ಟಾಪ್ ಕೊಡ್ಸ್ಬಿಡು, ಬೈಕ್ ಕೊಡ್ಸ್ಬಿಡು, ಆಮೇಲೆ ಚೆನ್ನಾಗಿ ಓದ್ತೇನೆ ಅಂತ ಹೇಳೋದು. ಯಾರಿಗೆ ಹೇಳೋದು? ಅಪ್ಪ ಅಮ್ಮನಿಗೆ. ಸರಿ, ಅದನ್ನ ನಮ್ಮ ಬಿಟ್ಟು ಅವರೆಲ್ಲ ಮಾಡ್ತಾರೆ. ಅವಾಗ ಇವ್ರೇನ್ ಮಾಡ್ತಾರೆ, ಓದೋದು ಬಿಟ್ಬಿಟ್ಟು ಇನ್ನು ಮೊಬೈಲ್ ಎಲ್ಲ ಇದು ಮಾಡೋದು ಏನಾಗ್ತದೆ, ಇವ್ರದ್ದು ಇನ್ನೂ ಜಾಸ್ತಿ ಆಗತ್ತೆ. ಹಾಗೆ ನಮ್ಮ ಕಥೆನೂ ಕೂಡ ಹಾಗೆ ಆಗಿದೆ ಆದ್ಮೇಲೆ. ಎಷ್ಟು ಸಮಸ್ಯೆಗಳ ಪರಿಹಾರ ಆಗ್ತಾವೋ ಅಷ್ಟು ನಾವು ಈಶ್ವರಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದ್ರ ಬದಲು ನಾವೇನ್ ಮಾಡ್ತಿದ್ದೀವಿ, ಈಶ್ವರನಿಂದ ಸಾಧನೆಯಿಂದ ದೂರ ಆಗ್ತಾ ಇದ್ದೀವಿ. ಆ ಪರಿಣಾಮ ನಿಮ್ಗೆ ಗೊತ್ತಾಗೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಮಾಯಿ ಚೆನ್ನಾಗಿ ಪಾಲನೆ ಮಾಡ್ತಾ ಇರ್ತದೆ, ಅಟ್ರಾಕ್ಟ್ ಮಾಡ್ತಾ ಇರ್ತದೆ ಅಲ್ವಾ? ಈಗ ಸ್ಕೂಲಿಗೆ ಹೋಗ್ತಾ ಇರುವಂತ ಮಕ್ಕಳು ಒಂದಿನ ಸ್ಕೂಲಿಗೆ ಬಂಕ್ ಹೊಡೆದು ಬಿಟ್ಟು ಫಿಲ್ಮ್ ಥಿಯೇಟ್ರಿಗೆ ಹೋದು ಅಂತ ತಿಳ್ಕೊಳ್ಳಿ, ಅವಾಗ ಅವ್ರಿಗೆ ಖುಷಿ ಆಗ್ತದಾಗಲ್ವೋ? ಹಾ, ಸುಮ್ನೆ ಕಾರಣ ಹೇಳ್ಬಿಟ್ಟು ಹೊಟ್ಟೆ ನೋವು ಅಂತ ಮನೇಲಿ ಇದ್ದು ಬಿಡೋದು, ಟಿವಿ ನೋಡ್ಕೊಳ್ತಾ ಕೂತ್ಕೊಳ್ಳೋದು, ಆರಾಮಾಗುತ್ತೋ ಆಗಲ್ವೋ? ಮಕ್ಕಳಿಗೆ ಖುಷಿ ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಟೆನ್ಷನ್ ಬರುದು ಯಾವಾಗ? ಚಿಂತೆ ಬರುದು ಯಾವಾಗ? ಎಕ್ಸಾಮ್ ಬಂದಾಗ. ಫಿಲ್ಮ್ ನೋಡ್ಬೇಕಾದ್ರೆ ಖುಷಿ ಆಗ್ತದೆ, ಹೋಟೆಲ್ ತಿನ್ಬೇಕಾದ್ರೆ ಖುಷಿ ಆಗ್ತದೆ, ರಜಾ ಆಗದಾಗ ಖುಷಿ ಆಗ್ತದೆ. ಎದುರುಗಡೆಗೆ ಕ್ವಶನ್ ಪೇಪರ್ ಇದ್ದಾಗ ಉತ್ತರ ಬರಿಬೇಕಾದ್ರೆ ಏನಾಗ್ತದೆ ಅವಾಗ? ಟೆನ್ಷನ್ ಸ್ಟಾರ್ಟ್ ಆಗತ್ತೆ. ಯಾಕೆ? ಆ ಉತ್ತರ ಬರೆಯುವಷ್ಟು ಯೋಗ್ಯತೆ ಶಕ್ತಿ ನೀವು ನಿಮ್ಮಲ್ಲಿ ಧಾರಣೆ ಮಾಡ್ಕೊಂಡಿಲ್ಲ. ಆ ಸಮಯದಲ್ಲಿ ನೀವು ಅದ ಕಡೆ ಗಮನವನ್ನ ಕೊಟ್ಟಿಲ್ಲ. ಅದರ ಫಲಿತಾಂಶ ಆದ್ಮೇಲೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ? ಫೇಲ್ ಆಗ್ತೀವಿ. ನೀವು ಫೇಲ್ ಆದಾಗ ಸಮಾಜದಲ್ಲಿ ನಿಮ್ಮನ್ನ ತುಂಬಾ ಗೌರವ ಕೊಡ್ತಾರಲ್ವಾ? ಇಲ್ಲ ಅಲ್ವಾ ಆದ್ಮೇಲೆ? ಹಾಗೆ ನಿಮ್ಮ ಜೀವನದಲ್ಲಿ ನೀವು ಫೇಲ್ ಆದಾಗ ಮೊದಲು ದುಃಖವಾಗುವುದು ನಿಮ್ಗೆ ವೈಯಕ್ತಿಕವಾಗಿ. ಅದಕ್ಕೆ ಅಶಾಂತಿ, ದುಃಖ, ಸಮಸ್ಯೆ, ಎದುರುಗಡೆ ಜನ ನಿಂದನೆ, ಬೈಗುಳ, ಅವ್ರ ಮೇಲೆ ಸಿಟ್ಟು, ಆಫೀಸಿಗೆ ಹೋದ್ರೂ ಬೈಗುಳ, ಮನೆಗೆ ಬಂದರೂ ಬೈಗುಳ, ಏನು ಮಾಡುದು ಸಮಸ್ಯೆಗಳು, ಶಾರೀರಿಕ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಎಲ್ಲ ಕಡೆಯಿಂದಾನೇ ಬರುತ್ತೆ ಆದ್ಮೇಲೆ. ಯಾಕೆ ಬರುತ್ತೆ? ಸಮಯದ ಅನುಸಾರದಲ್ಲಿ ಬಾಬಾ ಹೇಳಿರುವಂತ ರೀತಿಯಲ್ಲಿ ಈಶ್ವರಿಯ ವಿದ್ಯಾರ್ಥಿಯಾಗಿ ಜ್ಞಾನನೂ ಅರ್ಥ ಮಾಡ್ಕೊಂಡಿಲ್ಲ, ಕಾರ್ಯದಲ್ಲೂ ಕೂಡ ತಂದಿಲ್ಲ ಅಲ್ವಾ? ಈಗಿನ ಜನರೇಷನ್ ಅವ್ರಿಗೆ ಕಸ ಗುಡಿಸಿ ಪಾತ್ರೆ ತೊಳಿದ್ರೆ ಅಡಿಗೆ ಮಾಡಿರಿ ಅಂತಾನೆ ಕಲಿತಾರ, ಕಲಿಯಲ್ವೋ? ಕಲಿಯಲ್ಲ. ಕಷ್ಟ ಯಾವಾಗ ಗೊತ್ತಾಗ್ತದೆ? ಅವರೇ ಮಾಡ್ಬೇಕಾದ್ರೆ. ಕೊರೋನಾ ಬಂದಾಗ, ಬೇಕರಿಗಳು ಬಂದಾಗ, ಹೋಟೆಲ್ಗಳು ಬಂದಾದಾಗ, ಜೊಮೆಟೊ ಇಲ್ದಿದ್ದಾಗ ಅವಾಗ ಏನಾಗ್ತದೆ ಗೊತ್ತಾಗುತ್ತೆ. ಅಮ್ಮ ಮಾಡಿರುವಂತ ಅಡಿಗೆ, ಹೋಟೆಲ್ನಲ್ಲಿ ಮಾಡಿರುವಂತ ಅಡಿಗೆ ಹಾಗಿಲ್ಲ ಹೀಗಿಲ್ಲ ಅಂತ ಕಮೆಂಟ್ಸ್ ಮಾಡೋರು, ಇವ್ರು ಅಡಿಗೆ ಮಾಡ್ಲಿಕ್ಕೆ ಹೋದಾಗ ಉಪ್ಪು ಖಾರ ಹುಳಿ ಎಲ್ಲ ಹೆಚ್ಚು ಕಡಿಮೆ ಆಗ್ಬಿಟ್ಟು ತಳ ಹಿಡ್ದಾಗ ಏನು ಕಷ್ಟ ಅಂತ ಏನಾಗ್ತದೆ ಗೊತ್ತಾಗತ್ತೆ.
ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಬೇರೆ ಎಲ್ಲ ಚಿಂತೆಯನ್ನ ನನಗೆ ಕೊಟ್ಟು ಬಿಡಿ, ಕೇವಲ ನೀವು ಏನ್ ಮಾಡ್ತಾ ಹೋಗಿ, ಈಶ್ವರೀಯ ಸಂಪಾದನೆ, ಈಶ್ವರೀಯ ಸಾಧನೆ, ಈಶ್ವರೀಯ ವ್ಯಾಪಾರ ಅದನ್ನ ಮಾಡ್ತಾ ಹೋಗಿ. ಸೇವೆ ಹೇಗೆ ಮಾಡಬೇಕು, ಭಗವಂತನ ಶಕ್ತಿಯನ್ನು ಹೇಗೆ ಪ್ರಪಂಚಕ್ಕೆ ತಲುಪಿಸಬೇಕು ಹೇಳುವಂಥದ್ದನ್ನು ಮಾಡ್ತಾ ಹೋಗಿ, ನೀವು ಗಮನ ಕೊಡ್ತಾ ಹೋಗಿ. ಆದ್ಮೇಲೆ ನಾವು ಬೆಂಗಳೂರಿನಲ್ಲಿ ಕೆಲಸದಲ್ಲಿ ಇದ್ದಾಗ ತುಂಬಾ ಜನರು ಕೆಲಸದಲ್ಲಿ ಇದ್ರು. ಅದು ನಮಗೆ ಮತ್ತು ಮ್ಯಾನೇಜರಿಗೆ ಕಂಪನಿಯವರು ಮನೆ ಕಟ್ಟಿಕೊಟ್ಟಿದ್ರು. ಓಕೆನಾ, ಅವರಿಗೆ 2 ವೀಲರ್ ಕೊಡಿಸಿದ್ರು, ನಮಗೂ 2 ವೀಲರ್ ಕೊಡಿಸಿದ್ರು. ಆಮೇಲೆ ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕೆ 4 ವೀಲರ್ ಕೂಡ ಕೊಡಿಸಿದ್ರು. ಯಾಕೆ ಹೇಳಿ? ಯಾಕೆ? ಜವಾಬ್ದಾರಿಯಿಂದ ಸೇವೆ ಮಾಡಿದ್ದಕ್ಕೆ. ಸಮಯ ಉಳಿತಾಯ ಆಗ್ಬೇಕು. ಕಂಪನಿಗಂತ ಮಾಡಿದಾಗ ಆ ಫೆಸಿಲಿಟಿ ಸಿಗ್ತದೆ. ನಮ್ಗಿಂತ ಮೊದಲು ಜಾಯಿನ್ ಆದವರು ಕೂಡ ಕಂಪ್ನಿಯಲ್ಲಿ ಇದ್ರು, ಅವ್ರು ಲೇಬರ್ ರೂಪದಲ್ಲೇ ಇದ್ರು. ಅವ್ರು ಹೇಳಿದಷ್ಟೇ ಮಾಡ್ತಾರೆ ಹೊರತು ಕಂಪನಿ ಬಗ್ಗೆ ಹೆಚ್ಚಿನ ಯೋಚನೆ, ಚಿಂತನೆ, ಕಂಪನಿ ವೃದ್ಧಿ ಬಗ್ಗೆ ಅವ್ರೇನ್ ಮಾಡೋದಿಲ್ಲ, ಚಿಂತನ ಮಂಥನ ಮಾಡೋದಿಲ್ಲ ಅಲ್ವಾ? ಅದಕ್ಕಾಗಿ ಇಲ್ಲೂ ಕೂಡ ಈಶ್ವರೀಯ ಕಾರ್ಯದಲ್ಲೂ ಕೂಡ ಸ್ವಹಿತಾಸಕ್ತಿಯಿಂದ ಈಶ್ವರೀಯ ಕಾರ್ಯಕ್ಕೆ ಯಾರು ಸಹಯೋಗವನ್ನ ಕೊಡ್ತಾರೋ ಅವರ ಅಭಯ ಹಸ್ತ ಜೊತೆ ಸದಾ ಬಾಬಂದು ಅವರಿಗೆ ಇದ್ದೇ ಇರ್ತದೆ. ಅಂತ ಮಕ್ಕಳು ಸದಾ ಬಾಬಾ ಜೊತೆಲಿ ಇದ್ದಾರೆ ಅಂತ ಹೆಂಗಿರ್ತಾರೆ? ನಿಶ್ಚಿಂತ ಚಕ್ರವರ್ತಿಗಳು. ಬಾಬಾ ಹೇಳ್ತಾರೆ, ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ ಇಷ್ಟ ಆಗತ್ತೋ, ಚಿಂತೆಯ ಬುಟ್ಟಿ ಇಷ್ಟ ಆಗತ್ತೋ ಅಂತ ಕೇಳ್ತಾರೆ. ಯಾವ್ದು ಇಷ್ಟ ಆಗ್ತದೆ? ನಿಶ್ಚಿಂತ ಚಕ್ರವರ್ತಿ. ಚಿಂತೆ ಯಾವುದು? ನಾನು ನನ್ನದು. ಮಗಳಿಗೆ ಮದುವೆ ಮಾಡ್ಬೇಕು, ಮೊಮ್ಮಕ್ಕಳು ಬರ್ತಾ ಇದ್ದಾರೆ, ಅವ್ರ ಸ್ಕೂಲ್ ಅಡ್ಮಿಷನ್ ಮಾಡ್ಬೇಕು, ಹಿಂಗೆ ಆದ್ರೆ ಮುಂದೇನ್ ಕತೆ, ಇದೆಲ್ಲ ಏನು ಚಿಂತೆ. ಅದಕ್ಕಾಗಿ ಆ ಎಲ್ಲ ಜವಾಬ್ದಾರಿನೇನ್ ಮಾಡಿ ಬಾಬನಿಗೆ ಕೊಟ್ಬಿಡಿ. ಈಗ ಸಮಯದ ಅನುಸಾರ ಬಾಬಾ ಏನಿರ್ತಾರೆ, ಮಕ್ಕಳೇ ನೀವು ತಂದೆ ಜೊತೆಗೆ ವಾಪಸ್ ಹೋಗ್ಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಬಿಂದು ಹಾಕ್ಬೇಕು. ಏನಾಗ್ಬೇಕು? ಬಿಂದು. ಅದು ಬಿಂದು ಹಾಕ್ಲಿಕ್ಕೆ ಬರೋದೇ ಇಲ್ಲ. ಪ್ರತಿದಿನ ಏನೇನೋ ಒಂದೊಂದು ಹೊಸ ಹೊಸ ಸಮಸ್ಯೆಗಳು ಏನಾಗ್ತಾ ಇರ್ತವೆ, ಬರ್ತಾ ಇರುವಂತ ಕಾರಣದಿಂದ ಅದರ ಬಗ್ಗೆನೇ ತುಂಬಾ ಯೋಚನೆ ಏನ್ ಮಾಡ್ಬೇಕಾಗ್ತದೆ, ಹೇಗೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಹೆಂಗ್ ಮಾಡ್ಬೇಕು. ಒಂದು ಮುಗಿತು ಹೇಳಿದ್ರೊಳಗೆ 4 ರೆಡೀ ಆಗಿರ್ತವೆ. ನಾವೇನ್ ಮಾಡ್ತೀವಿ, ಈ ಸಮಸ್ಯೆ ಪರಿಹಾರ ಮಾಡ್ಬಿಟ್ಟು ಆಮೇಲೆ ಸಂಪಾದನೆ ಮಾಡ್ತೀವಿ. ಅದು ಆಗೋದಿಲ್ಲ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಲೌಕಿಕದಲ್ಲಿ ಇದ್ದಾಗ ಅಥವಾ ಇವತ್ತಿನ ಲೌಕಿಕದವರಿಗೆ ದಿನದಿಂದ ದಿನಕ್ಕೆ ಸಮಸ್ಯೆ ಜಾಸ್ತಿ ಆಗ್ತಿದ್ದು ಕಡಿಮೆ ಆಗ್ತಾ ಇದೆ? ಜಾಸ್ತಿ ಆಗ್ತಾ. ಸರಿ, ಸಮಸ್ಯೆ ಜಾಸ್ತಿ ಆಗ್ತಾ ಇದ್ರೆ ಅವರು ಸಮಸ್ಯೆ ಪರಿಹಾರ ಮಾಡೋಕೆ ಹೆಚ್ಚಿಗೆ ಗಮನ ಕೊಡ್ತಿದ್ರು ಅಥವಾ ಶರೀರದ ಸಂಪಾದನೆಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೋ? ಸಂಪಾದನೆ ಅಲ್ವಾ? ಹಗಲು ರಾತ್ರಿ ಹೋಗೋದೇನು, ಮೊದ್ಲು 8 ಗಂಟೆ ಮಾಡ್ತಾ ಇರೋದು ಇನ್ನೊಂದು ಕೆಲಸ ಇಟ್ಕೊಳ್ತಾರೆ, ಆ ಕೆಲಸ ಮಾಡಿದ್ಮೇಲೆ ಇನ್ನೊಂದು ಕೆಲಸ ಮಾಡ್ಬೇಕು ಅಂತ ಅಲ್ವಾ? ಅಂದ್ರೆ ಯಾಕೆ ಅವ್ರು ಆ ಕಡೆ ಓಡ್ತಾ ಇದಾರೆ ಹೇಳಿ ನೋಡೋಣ, ಶರೀರದ ಸಂಪಾದನೆ ಕಡೆಗೆ? ಯಾಕಂತಂದ್ರೆ ಇಲ್ಲಿ ಏನು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ವಾ, ಆ ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂದ್ರೆ ಧನ ಬೇಕು ತಾನೆ. ಅವಾಗ ಧನ ಸಂಪಾದನೆ ಮಾಡದೆ ಏನಾಗುತ್ತೆ, ಈ ಸಮಸ್ಯೆಗಳ ಪರಿಹಾರ ಆಗ್ತವೆ. ಆದ್ರೆ ಅದೇ ಫಾರ್ಮುಲಾವನ್ನ ನಾವು ಈಶ್ವರಿ ಜೀವನದಲ್ಲಿ ಬಾಬನ ಜ್ಞಾನದ ಮಕ್ಕಳು, ಜ್ಞಾನ ಇರುವಂತವ್ರು ಯಾಕೆ ಅಪ್ಲೈ ಮಾಡ್ತಾ ಇಲ್ಲ? ಅಲ್ಲಿ ನೀವು ಸ್ಥೂಲ ಸಂಪಾದನೆ ಮಾಡಿದಾಗ ನಿಮ್ಮ ಸ್ಥೂಲ ಸಮಸ್ಯೆ ಮಾತ್ರ ಪರಿಹಾರ ಆಗ್ಬೋದೇ ಹೊರತು ಆತ್ಮದ್ದು ಮತ್ತು ಮನಸ್ಸಿಗೆ ಸಂಬಂಧಪಟ್ಟದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಆದ್ರೆ ಆತ್ಮಿಕ ಸಂಪಾದನೆಯನ್ನ ಮಾಡಿದಾಗ ಆತ್ಮನ ಸಮಸ್ಯೆ, ಮನಬುದ್ಧಿ ಸಂಸ್ಕಾರದ ಸಮಸ್ಯೆ, ಶರೀರದ ಸಮಸ್ಯೆ, ಧನದ ಸಮಸ್ಯೆ, ಜನರ ಸಮಸ್ಯೆ, ವಿಶ್ವದ ಸಮಸ್ಯೆ ಎಲ್ಲನೂ ಕೂಡ ಪರಿಹಾರ ಆಗತ್ತೆ. ನೆಕ್ಸ್ಟ್ ಬಾಬನ ಪ್ರಶ್ನೆ ಏನು ಗೊತ್ತಾ? ಇವತ್ತಿನ ಪ್ರಪಂಚದ ಜನರಿಗೆ ಅಥವಾ ನಿಮಗೆ ಬೇಕಾದಷ್ಟು ಕಷ್ಟಗಳು, ತೊಂದರೆಗಳು, ವಿಘ್ನಗಳು, ಕಾಯಿಲೆಗಳು ಇದಾವೋ ಇಲ್ವೋ? ಇದೆ. ನೀವು ಕೂಡ ಕೆಲಸದ ಕಾರ್ಯಕ್ಕಂತ ಹೋದಾಗ, ಬೇರೆ ಕಡೆಗೆ ಹೋದಾಗ ಅದರ ಕಡೆ ಗಮನ ಕೊಡ್ತಿರೋ, ಅಲ್ಲಿ ಮಾಡುವಂತ ಕೆಲಸದ ಕಡೆ ಗಮನ ಕೊಡ್ತಿರೋ? ಕೆಲ್ಸದ ಕಡೆ ಗಮನ. ಆ ಸಮಯದಲ್ಲಿ ಚಿಂತೆ ಇರುತ್ತಾ? ಇರೋದಿಲ್ಲ. ಮಕ್ಕಳು ಮೊಮ್ಮಕ್ಕಳು ನೆನಪು ಬರ್ತಾರ? ಇಲ್ಲ. ತಲೆನೋವು, ಹೊಟ್ಟೆ ನೋವು ಅಂತ ಇರ್ತದ? ಇಲ್ಲ. ಅಲ್ವಾ?
ಯಾಕೆ? ಅದಕ್ಕೆಲ್ಲ ನೀವೇನ್ ಮಾಡ್ಬಿಡ್ತೀರಿ? ಬಿಂದು ಹಾಕ್ಬಿಟ್ಟು ಆ ಸಮಯದಲ್ಲಿ ಸಂಪಾದನೆಗೆ ಯಾವ ಕರ್ಮವನ್ನ ಮಾಡಬೇಕು, ಅದು ಟೈಲರಿಂಗ್ ಇರ್ಬೋದು, ಅಡುಗೆ ಮಾಡೋದು ಇರ್ಬೋದು, ಅಕೌಂಟ್ ಆಫ್ ವರ್ಕ್ ಇರ್ಬೋದು, ಕಂಪ್ಯೂಟರ್ ಏನು ಬೇಕಾದ್ರೂ ಇರ್ಬೋದು. ಓಕೆ, ಅಲ್ಲಿ ನಾವು ಗಮನವನ್ನು ಕೊಡ್ತೀವಿ. ಮತ್ತೇನ್ ಹೇಳ್ತೀವಿ ಅಂತಂದ್ರೆ, ಅಣ್ಣವ್ರೇ ಏನ್ ಮಾಡೋದು, ನಮ್ಮ ಆಫೀಸ್ನಲ್ಲಿ ರಜೆನೇ ಸಿಗೋದಿಲ್ಲ. ಏನಾಗೋದಿಲ್ಲ? ರಜಾನೆ ಸಿಗಲ್ಲ. ಸಿಗ- ಈಶ್ವರೀಯ ಸಾಧನೆ ರಜೆ ಸಿಗ್ತದಾ? ಶಿವಬಾಬಾ ರಜಾ ಕೊಡ್ತಾರಾ? ಇಲ್ಲ. ಶಿವಬಾಬಾನೇ ಹೋಗ್ಬಿಟ್ಟು ಕೇಳಿ, ಬಾಬಾ ಇವತ್ ನಾನು ಮುರಳಿ ಕೇಳೋದಿಲ್ಲ, ಹ್ಞೂ ಅಂತ ಹೇಳ್ತಾರ? ಇಲ್ಲ. ಇವತ್ತು ಅಮೃತ ವೇಳೆ ನಾನು ಅಟೆಂಡ್ ಮಾಡೋದಿಲ್ಲ, ಇವತ್ತು ಶಾಮ್ ನಾನು ಮಾಡೋದಿಲ್ಲ, ಬಾಬಾ ಓಕೆ ಅಂತ ಹೇಳ್ತಾರ? ಆಯ್ತಾಯ್ತು ಮಗು, ಇವತ್ತು ಮಾಡಬೇಡ, ನಾಳೆ ಮಾಡು ಅಂತ ಹೇಳ್ತಾರ? ಇಲ್ಲ. ಮತ್ತೆ ಅಲ್ಲಿ ಓನರ್ ಬಗ್ಗೆ ಎಷ್ಟು ಸೀರಿಯಸ್ನೆಸ್ ಇದೆ ನಿಮ್ಗೆ, ಈ ಓನರ್ ಬಗ್ಗೆ ಸೀರಿಯಸ್ನೆಸ್ ಯಾಕಿಲ್ಲ? ನಿಮಗೆ ನನ್ನ ಕಾರ್ಯದ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತಂದ್ರೆ ನಿಮ್ಮ ಬಗ್ಗೂ ನನಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳ್ತಾರೆ. ಯಾರು? ಬಾಬಾ. ಬಾಬಾ. ಶಿವ. ಅದಕ್ಕಾಗಿ ಆ ಚಿಂತೆಯನ್ನ, ಯೋಚನೆಯನ್ನ, ಅದನ್ನ ಈಶ್ವರೀಯ ಸಂಪಾದನೆ ಮಾಡುವಾಗ ಇಲ್ಲಿ ತಗೊಂಡು ಬರಬೇಡಿ. ಓಕೆನಾ? ಇಲ್ಲಿ ಬರಬೇಕಾದ್ರೆ ಬಿಂದು ಹಾಕ್ಬೇಕು. ಬಿಂದು ಹಾಕ್ಬಿಟ್ಟು ಮನಸ್ಸನ್ನ ಬಾಬನ ಕೈಲಿ ಕೊಟ್ಬಿಟ್ಟು ಈಶ್ವರಿ ಕಾರ್ಯ ಅಷ್ಟೇ ಮಾಡಬೇಕು. ನೀವು ಎಷ್ಟು ಮಾಡಿಕೊಡ್ತಾ ಹೋಗ್ತಿರೋ ಆ ಕರ್ಮದ ಫಲದಿಂದ ನಿಮ್ಮ ಎಲ್ಲ ಚಿಂತೆಯನ್ನು ನಾನೇನ್ ಮಾಡ್ತೇನೆ? ದೂರ ಮಾಡ್ತೇನೆ ಹೇಳುವಂತ ವಾಗ್ದಾನವನ್ನ, ವಾಯಿದಾವನ್ನ ಯಾರು ಮಾಡ್ತಿದ್ದಾರೆ? ಬಾಬಾ. ಬಾಬಾ ಮಾಡ್ತಾ ಇದ್ದಾರೆ. ಆದ್ರೆ ಮಕ್ಕಳಿಗೆ ಅಷ್ಟು ನಿಶ್ಚಯ ಬಂದಿಲ್ವಂತೆ ಇನ್ನು. ಯಾರ ಮೇಲೆ? ಬಾಬಾ ಮೇಲೆ. ಬಾಬಾ ಯಾಕೆ 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 ನಿಶ್ಚಯ ಬಂದಿಲ್ಲ? ಯಾಕೆ ವಿಶ್ವಾಸ ಬಂದಿಲ್ಲ? ಯಾಕೆ ನಂಬಿಕೆ ಬಂದಿಲ್ಲ? ಯಾಕೆ ಅನುಭವ ಬಂದಿಲ್ಲ? ಯಾಕೆ ಹೇಳ? ನಾವು ರಾಜಯೋಗ ಅಂತಂದ್ರೆ ಶರೀರವನ್ನು ಎದ್ದು ಕುಳಿಸೋದೇ ರಾಜಯೋಗ ಅಂತ ತಿಳ್ಕೊಂಡ್ಬಿಡ್ತೀವಿ. ನಿದ್ರೆ ಮಾಡಿದ್ರು ಪರವಾಗಿಲ್ಲ, ಏನ್ ಮಾಡ್ಬೇಕು? ಅಮೃತ ವೇಳೆಗೆ ಎದ್ದು ಕೂತ್ಕೊಳ್ಬೇಕು. ಎರಡನೇದು ರಾಜಯೋಗ ಅಂತಂದ್ರೆ ಏನು? ನಮ್ಮ ಸಮಸ್ಯೆನ ಬಾಬನ ಹತ್ರ ಹೇಳ್ತಾ ಇರೋದೇ ರಾಜಯೋಗ ಅಂತ ತಿಳ್ಕೊಂಡ್ಬಿಟ್ಟಿವಿ. ಸಮಸ್ಯೆಯನ್ನ ಹೇಳುದು ರಾಜಯೋಗ, ಹೌದು ಅಲ್ವೋ? ಅಲ್ಲ. ಸರಿ. ಈಶ್ವರಿ ಜ್ಞಾನವನ್ನ ಬೇರೆಯವರಿಗೆ ತಿಳಿಸೋದು, ಇದು ರಾಜಯೋಗ, ಹೌದು ಅಲ್ವೋ? ಅಲ್ಲ. ಅಲ್ಲ. ಬಾಬನ ಮನೆ ಭಂಡಾರದಲ್ಲಿ ಧನ ಒಯ್ದ್ಬಿಟ್ಟು ಹಾಕೋದು, ಅದು ರಾಜಯೋಗ, ಹೌದು ಅಲ್ವೋ? ಅಲ್ಲ. ಬಾಬನ ಮನೆಗೆ ಹೋಗ್ಬಿಟ್ಟು ತರಕಾರಿ ಕಟ್ ಮಾಡೋದು, ಊಟಕ್ಕೆ ಬಡಿಸೋದು, ಸ್ಥೂಲ ಸೇವೆ ಮಾಡೋದು, ವಾಚ ಸೇವೆ ಮಾಡೋದು, ಇದು ರಾಜಯೋಗ, ಹೌದು ಅಲ್ವೋ? ಇಲ್ಲ. ಹಾಗೆ ರಾಜಯೋಗನೇ ಮಾಡಿಲ್ಲ ಅಂದ್ರೆ ಸಂಪಾದನೆ ಎಲ್ಲಿಂದ ಆಗ್ತದೆ? ಇದೆಲ್ಲ ನೀವು ರಾಜಯೋಗ ಅಂತ ಹೇಳ್ತೀರಾ? ಮತ್ತೆ ನೀವು ಮಾಡೋದು ದಿನವಿಡೀ ಇದೇನೆ, ಈಶ್ವರ ಜೀವನ ಪೂರ್ತಿ ಮಾಡೋದು ಇದೇನೆ, ಅಮೃತ ವೇಳೆಯಲ್ಲೂ ಅದನ್ನೇ ಮಾಡುದು, ನುಮಾಶಾಮ್ನಲ್ಲೂ ಅದೇ ಮಾಡುದು, ಕರ್ಮಯೋಗದಲ್ಲೂ ಇದನ್ನೇ ಮಾಡುದು. ಅಳೋದು, ಕೂಗೋದು, ಬೊಬ್ಬೆ ಇಡೋದು, ಬೇಡೋದು, ಜಗಳ ಮಾಡೋದು. ಹಾಗಿದೆ. ಇದು ಯಾವುದೂ ರಾಜಯೋಗ ಅಲ್ಲ ಅಂತಂದ್ಮೇಲೆ ಇದು ಯಾವುದಿಂದನೂ ಸಂಪಾದನೆ ಆಗೋದಿಲ್ಲ. ಸಂಪಾದನೆ ಆಗಿಲ್ಲ ಅಂತಂದ್ರೆ ನೀವು ಖರ್ಚಿಗೆ ದುಡ್ಡು ಎಲ್ಲಿಂದ ಕೊಡ್ತೀರಿ? ಅಲ್ಲಿ ಖರ್ಚು ನೀವು ಲೆಕ್ಕ ಸೆಟ್ಲ್ಮೆಂಟ್ ಮಾಡಿಲ್ಲ, ಸಾಲ ತೀರಿಸಿಲ್ಲ ಅಂತಂದ್ರೆ ನಿಮ್ಮ ಸಮಸ್ಯೆ ಕಡಿಮೆ ಆಗತ್ತೋ ಜಾಸ್ತಿ ಆಗತ್ತೋ? ಜಾಸ್ತಿ ಆಗುತ್ತೆ. ಅವಾಗ ಚಿಂತೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಹಾಗೆ ರಾಜಯೋಗ ಅಂತಂದ್ರೆ ಏನು? ರಾಜಯೋಗ ಅಂತಂದ್ರೆ ಏನು? ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಕೊಡುದು. ನೀವು ಯಾರ ಜೊತೆಗೆ ಜೋಡಣೆ ಆಗಿದ್ದೀರಿ? ಬಾಬನ್ ಜೊತೆ, ಹೌದಾ? ಆತ್ಮ ಯಾರ ಜೊತೆಗೆ ಜೋಡಣೆ ಆಗುತ್ತೋ ಅದರಲ್ಲಿರುವಂತ ಗುಣದ ಅನುಭವ ಆತ್ಮ ಮಾಡುತ್ತೆ. ರಾಜಯೋಗ ಅಂತ ನೀವು ಪರಮಾತ್ಮನ ಜೊತೆ ಜೋಡಣೆ ಆದಾಗ ಸಪ್ತ ಗುಣಗಳ ಅನುಭವ ನಿಮ್ಗೆ ಆಗ್ಬೇಕು. ಅದು ಯಾವುದಕ್ಕೋಸ್ಕರ? ನಿಮಗೋಸ್ಕರ ಅಲ್ಲ, ಬೇರೆಯವರಿಗೆ ಕೊಡಲಿಕ್ಕೋಸ್ಕರ. ಓಕೆ, ನಿಮ್ಮ ಮನೆಯಲ್ಲಿ ಮಾವಿನ ಬೀಜವನ್ನ ತಂದ್ಬಿಟ್ಟು ವೃಕ್ಷ ಮಾಡಿ ದೊಡ್ಡದಾಗಿ ಬೆಳೆಸಿದ್ರಿ, ಸರಿ? ಮಾವಿನ ಹಣ್ಣು ಏನಾಯ್ತು? ಬಂತು. ಮಾವಿನ ಹಣ್ಣು ನೀವು ಚೆನ್ನಾಗಿ ತಿಂದ್ರಿ. ಯಾರು? ನೀವು. ಸರಿ. ಹಸುಗೂ ಕೊಟ್ಟಿದ್ದೀರಿ, ಮನೆಯವ್ರಿಗೂ ಕೊಟ್ಟಿದ್ದೀರಾ, ನೆಂಟರಿಷ್ಟಿಗೂ ಕೊಟ್ಟಿದ್ದೀರಾ, ಕುಟುಂಬದವ್ರಿಗೂ ಹಂಚಿದ್ದೀರಾ. ಅವಾಗ ಮಾವಿನ ಹಣ್ಣಿನಿಂದ ನಿಮ್ಗೆ ಲಾಭ ಬರತ್ತೋ ಬರಲ್ಲೋ? ಸಂಪಾದನೆ ಲಾಭ ಬರ್ತದೋ ಬರಲ್ವೋ? ಬರುತ್ತೆ. ಆ ಬರಲ್ಲ.
ಬರೋದಿಲ್ಲ. ನೆಂಟ್ರಿಗೆ ಫ್ರೀಯಾಗಿ ಕೊಟ್ಟಿರ್ತೀರ, ದುಡ್ಡಿಗೆ ಕೊಟ್ಟಿರ್ತೀರಾ? ಫ್ರೀ. ಫ್ರೀ ನೀವು ತಿನ್ಬೇಕಾದ್ರೆ ಫ್ರೀ, ಹಸು ಕೊಡ್ಬೇಕಾದ್ರೆ ಫ್ರೀ, ಎಲ್ಲಾ ಕಡೆ ನೀವು ಫ್ರೀ ಕೊಟ್ಟಿದ್ದೀರಿ ಹೊರತು ಅಲ್ಲೆಲ್ಲೂ ಕೂಡ ನೀವು ವ್ಯಾಪಾರ ಮಾಡಿಲ್ಲ ಅಂದ್ರೆ ಸಂಪಾದನೆ ಆಗಿಲ್ಲ. ಈಗ ನೀವು ಪೂರ್ತಿ ಮಾವಿನ ಮರ ಬೆಳೆಯೋದಲ್ಲೇ ಜೀವನವನ್ನು ಕಳೆದು ಬಿಟ್ರೆ ಸಂಪಾದನೆ ಇಲ್ಲ ಅಂತ ಹೇಳಿದಿದ್ರೆ ಊರ್ನವರಿಗೆಲ್ಲ ಏನ್ ಹೇಳಿದಿರಿ ಅಂತಂದ್ರೆ, ನಮ್ಮ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಂದ್ಬಿಡ್ಲಿ, ಅದ ಬಂದ್ಮೇಲೆ ಎಲ್ಲಾ ಕಡೆಗೆ ಮಾರ್ಬಿಟ್ಟು ಆ ದುಡ್ಡಿಂದ ನಿಮ್ಗೆಲ್ಲ ಸಾಲವನ್ನೇನ್ ಮಾಡ್ತೀವಿ, ತೀರಿಸ್ತೀವಿ ಅಂತ ಹೇಳಿದೀವಿ. ಯಾರಿಗೆ? ಸಾಲಗಾರ. ಓಕೆ, ಸಾಲ ಜಾಸ್ತಿ ಆಯ್ತು ಅಂತ ನೀವು ಅಪ್ಪನ ಹತ್ರ ಹೋದ್ರಿ. ಅಪ್ಪ ಏನ್ ಹೇಳಿದ್ರು, ಮಾವಿನ ಬೀಜವನ್ನ ಕೊಟ್ಬಿಟ್ಟು, ಗಿಡವನ್ನ ಕೊಟ್ಬಿಟ್ಟು, ಇದನ್ನ ತಗೊಂಡೋಗು, ನಿನ್ ಭೂಮಿಲಿ ಹಾಕು, ಚೆನ್ನಾಗಿ ಮಾವಿನ ಏನ್ ಮಾಡು, ಬೆಳೆಸು, ಮತ್ತೆ ಬೆಳೆದ ಮೇಲೆ ಅದನ್ನ ವ್ಯಾಪಾರ ಮಾಡು, ಬಂದಿರುವಂತ ಲಾಭದಿಂದ ನಿನ್ನ ಸಮಸ್ಯೆ ಏನೇನ್ ಮಾಡು, ಪರಿಹಾರ ಮಾಡ್ಕೋ ಅಂತ ಹೇಳಿದ್ರು. ಯಾರು? ನಾನು ಮಾವಿನ ಮರವನ್ನು ಬೆಳೆಸಿ ನಾನು ಮಾತ್ರ ತಿನ್ಕೊಂಡು ಕುಂತಿದ್ದೇನೆ ಬಿಟ್ರೆ ನಾನು ವ್ಯಾಪಾರನೇ ಮಾಡ್ತಾ ಇಲ್ಲ ಅಂದ್ರೆ ಲಾಭ ಆಗತ್ತೋ ಆಗಲ್ವೋ? ಆಗಲ್ಲ. ಮತ್ ನಾವೇನ್ ಮಾಡ್ತಿದ್ವಿ ಇವಾಗ? ಅದೇ ಮಾಡ್ತಾರೆ. ಈಶ್ವರ ಶಕ್ತಿಯನ್ನು ನನಗೆ, ನನ್ನ ಮಗನಿಗೆ, ಸೊಸೆಗೆ, ಪತಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಇದಕ್ಕೆ ನೀವು ಕೊಡ್ತಾ ಇದ್ರೆ ಆವಾಗ ಏನಾಗುತ್ತೆ, ಅಲ್ಲೂ ಕೂಡ ರಾಜಯೋಗದ ಸಂಪಾದನೆ ಆಗೋದಿಲ್ಲ. ನಿಮ್ಮ ಮನಸ್ಸನ್ನ ಬಾಬನಿಗೆ ವಿಶ್ವ ಕಲ್ಯಾಣಕ್ಕೆ ಕೊಡಬೇಕು. ಎಲ್ಲರಿಗೂ ಕೊಡೋದಕ್ಕೆ ಕೊಟ್ಟಾಗ ಅದರಿಂದ ಏನು ಲಾಭ ಬರ್ತದೆ, ಆ ಲಾಭ ನಿಮ್ಮ ಅಕೌಂಟಲ್ಲಿ ಜಮಾ ಇರ್ತದೆ. ಅದರಿಂದ ನಿಮ್ಮ ಸಾಲ ಎಲ್ಲ ಏನಾಗತ್ತೆ, ತೀರತ್ತೆ. ಆವಾಗ ನೀವೇನಾಗ್ತೀರಿ? ನಿಶ್ಚಿಂತ ಚಕ್ರವರ್ತಿಗಳು. ಏನ್ ಸಂಪಾದನೆ ಮಾಡ್ಬೇಕು ಅಂತ ಸಂಕಲ್ಪ ಯಾರು ಮಾಡ್ತಾರೆ? ವರ್ತಮಾನ ಸಮಯದಲ್ಲಿ ಯಾವ ಸಾಧನೆ ಮಾಡ್ಬೇಕು, ಯಾವ ಪುರುಷಾರ್ಥ ಮಾಡ್ಬೇಕು ಅಂತ ಸಂಕಲ್ಪ ಯಾರು ಮಾಡೋದು? ಬಾಬಾನೇ ಮಾಡ್ಬೇಕು. ಅವನಿಗೆ ಬಿಟ್ಬಿಡ್ಬೇಕು. ಪುರುಷಾರ್ಥ ಅವನೇ ಮಾಡ್ಬೇಕು, ಸಾಧನೆ ಅವನೇ ಮಾಡ್ಬೇಕು. ಓಕೆನಾ? ಯಾರಿಗೇನು ಕೊಡಬೇಕು ಅದನ್ನು ಕೂಡ ಅವನೇ ಮಾಡಬೇಕು. ಆದ್ರೆ ಆ ಸಮಯದಲ್ಲಿ ಆ ಮನಸ್ಸನ್ನ ಪರಮಾತ್ಮನಿಗೆ ಒಬ್ಬರಿಗೆ ಬಿಟ್ರೆ ಬೇರೆ ಎಲ್ಲೂ ನೀವು ಕೊಡುವ ಹಾಗೆ ಇಲ್ಲ. ಆದ್ಮೇಲೆ ಒಂದು ಮಗುವನ್ನ ತಾಯಿ ಚೆನ್ನಾಗಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ಬೋದು? ಅಲ್ವಾ? ಮಗು ನಿಂತ ಕೊಡ್ಲಿಕ್ಕಾಗತ್ತಾ? ಇಲ್ಲ. ಕೈ ಹಿಡ್ದ ಕೊಡ್ಲಿಕ್ಕಾಗತ್ತಾ? ಇಲ್ಲ. ಅಂದ್ಮೇಲೆ ತನ್ನ ಶರೀರ ಹೇಳುವಂತ ಸಾಧನವನ್ನ ಸಂಪೂರ್ಣವಾಗಿ ಯಾರ ಕೈಲಿ ಕೊಡ್ಬೇಕು? ಮಗು ಅಮ್ಮ ಕೈ. ಆ ಮಗು ಟ್ರೀಟ್ಮೆಂಟ್ ಕೊಡ್ಬೇಕಂತಂದ್ರೆ ಅಮ್ಮ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಊಟ ತಿನ್ಸೋದಿರ್ಬೋದು, ಮಲಗಿಸೋದಿರ್ಬೋದು, ಆಹಾರ ಕೊಡ್ತಾ ಇರ್ಬೋದು, ಸ್ನಾನ ಮಾಡಿಸ್ತಾ ಇರ್ಬೋದು, ಆ ಸಮಯದಲ್ಲಿ ಆ ಮಗು ಸುಮ್ಮನೆ ಇರ್ಬೇಕು ತಾನೆ? ಹೌದಲ್ವೋ? ಹಾಗೆ ಇಲ್ಲೂ ಕೂಡ ನಿಮ್ಮ ಮನಸ್ಸನ್ನ ಈಶ್ವರೀಯ ಕಾರ್ಯಕ್ಕೆ ಕೊಟ್ಟಾಗ ನಿಮ್ಮ ಮನಸ್ಸು ಸುಮ್ಮನೆ ಇರ್ಬೇಕು, ಮಧ್ಯೆ ಉಪಯೋಗ ಮಾಡ್ಬೇಕು. ಸಂಕಲ್ಪ ಮಾಡ್ಬೇಕು, ಮಾಡಬಾರ್ದು. ಅವಾಗ ಮನಸ್ಸನ್ನ ಬಾಬಾ ಏನ್ ಮಾಡ್ತಿರ್ತಾರೆ? ಉಪಯೋಗ ಮಾಡ್ತಿದ್ದಾಗ ಆ ಉಪಯೋಗ ಮಾಡುವಂತ ಅನುಭವ ಮಾತ್ರ ನಿಮ್ಗೇನಾಗ್ಬೇಕು? ಆಗ್ತಾ ಇರ್ಬೇಕು. ಆ ಸಮಯದಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ? ಒಂದು ಸಣ್ಣ ಮಗು ತನ್ನ ಶರೀರವನ್ನು ತಾಯಿ ಕೈಲಿ ಕೊಟ್ಟಾಗ ಆ ತಾಯಿ ಆ ಮಗುವಿನ ತಲೆ ಮೇಲೆ ನೀರ್ ಹಾಕಿದಾಗ ಮಗುಗೇನು ಅನುಭವ ಆಗ್ತದೆ? ಬಿಸಿ ಅನುಭವ, ನೀರಿನ ಅನುಭವ, ಕೊಳೆ ಹೋಗ್ತಾ ಇರುವಂತ ಅನುಭವ. ಓಕೆನಾ? ಆಗ ಆ ಮಗುಗೆ ಮಸಾಲೆ ದೋಸೆ ರುಚಿ ಅನುಭವ ಆಗತ್ತಾ? ಮೊಬೈಲ್ ನೋಡ್ತಾ ಇರುವಂತ ಅನುಭವ ಆಗತ್ತಾ? ಯಾಕೆ? ಅವಾಗ ಸ್ನಾನ ಮಾಡ್ಬೇಕಾದ್ರೆ ಆ ಶರೀರವನ್ನ ಆ ಮಗು ಆ ಕರ್ಮ ಬಿಟ್ಟರೆ ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ನನ್ನ ಪ್ರಶ್ನೆ ಇಷ್ಟೇ ಆತ್ಮೀಯರೇ, ನೀವು ರಾಜಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಮ ಮನಸ್ಸನ್ನ ಇಷ್ಟು ನಿರಂತರವಾಗಿ ವಿಧಿವತ್ತಾಗಿ ಭಗವಂತನಿಗೆ ಈಶ್ವರ ಸೇವೆಗೋಸ್ಕರ ಮಾತ್ರ ಕೊಡ್ತಾ ಇದ್ದೀರಿ. ಅದಕ್ಕೆ ಬಾಬಾ ಮೊದಲೇ ಹೇಳ್ತಾರೆ, ಮಕ್ಕಳ ಈ ಸ್ಥಿತಿ ಬರಬೇಕು ಅಂತಂದ್ರೆ 2 ಮಾತಿನ ಕಡೆ ಹೆಚ್ಚಿನ ಗಮನವನ್ನ ಕೊಡಿ. ಒಂದು ಸಮಯ, ಇನ್ನೊಂದು ಸಂಕಲ್ಪ. ಯಾವುದನ್ನ ಹೇಳಿದ್ರು ಬಾಬಾ? ಸಮಯ, ಸಂಕಲ್ಪ. ಮೊದ್ಲೇನ್ ಹೇಳ್ತಿದ್ರು ಬಾಬಾ?
ತನು ಮನ ಧನ ಜನ ಅಂತ ಹೇಳ್ತಿದ್ರು, ಹೌದಾ? ಅದನ್ನ ನನ್ನ ಕೈಲಿ ಕೊಡಿ ಅಂತ ಹೇಳ್ತಿದ್ರು. ಈಗ ಬಾಬಾನ ವರ್ಷನ್ ಚೇಂಜ್ ಆಯ್ತು. ಬಾಬಾ ಏನ್ ಹೇಳಿದ್ರು? ಸಂಕಲ್ಪವನ್ನು ನನಗೆ ಕೊಡಿ, ಸಮಯವನ್ನು ಸಮಯವನ್ನು ನನಗೆ ಕೊಡಿ. ಹಂಗಂದ್ರೆ ಏನು? ಮೊದಲು ತನು ಮನ ಧನ ಜನವನ್ನ ನಾವೇನ್ ಮಾಡ್ತಿದ್ವಿ? ಈಶ್ವರ್ಯ ಕಾರ್ಯ ಕೊಡ್ತಿದ್ವಿ ತಾನೆ. ಹೌದು ಜನ ಅಂತಂದ್ರೆ ಏನಾಗಿದ್ದಾರೆ? ಸೆಂಟ್ರಿಗೆ ಕರ್ಕೊಂಡು ಹೋದ ಹೊಸ ಆತ್ಮವನ್ನ. ತನು ಮನ ಧನ ಜನದ ಮೂಲಕ ನಾವು ಸೇವೆಯನ್ನ ಮಾಡೋದು ಅಲ್ವಾ? ಅಂದ್ರೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಡ್ರೈವರ್ ಅವಶ್ಯಕತೆ ಇದೆ, ಎಲೆಕ್ಟ್ರಿಷಿಯನ್ ಅವಶ್ಯಕತೆ ಇದೆ, ಪೇಂಟರ್ ಅವಶ್ಯಕತೆ ಇದೆ, ಅಥವಾ ಅಲ್ಲಿ ಮನೆಯಲ್ಲಿ ಕಸ ಗುಡಿಸ್ಲಿಕ್ಕೆ, ನೆಲ ಒರೆಸ್ಲಿಕ್ಕೆ ಏನೋ ಒಂದು ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳಿ. ಸರಿ, ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್, ಅನುಭವ ಇರುವಂತ ವ್ಯಕ್ತಿಯನ್ನ ನೀವೆಲ್ಲಿ ಕಳಿಸ್ತೀರಿ? ಸೆಂಟರಿಗೆ ಕಳಿಸ್ಬಿಟ್ಟು ಅವರು ಅಲ್ಲಿ ಏನು ಕೆಲಸವನ್ನ ಮಾಡಿದಾರೋ ಅವರಿಗೆ ಹಣವನ್ನ ನೀವು ಕೊಡಬೇಕು. ಯಾರು ಕೊಡ್ಬೇಕು? ನೀವು ಕೊಡ್ಬೇಕು. ಆವಾಗ ಏನ್ ಮಾಡ್ದಂಗಾಯ್ತು? ಜನರ ಮೂಲಕ ಯಜ್ಞಕ್ಕೆ ನೀವು ಸೇವೆಯನ್ನ ಮಾಡ್ದಂಗಾಯ್ತು. ನೀವು ಮಾಡಿಲ್ಲ, ಮಾಡಿದ್ ಯಾರ ಹತ್ರ? ಬೇರೆಯವ್ರ ಹತ್ರ. ಆದ್ರೆ ಅವ್ರು ಏನು ಮಾಡಿದಾರೋ ಅದಕ್ಕೆ ನೀವೇನ್ ಮಾಡಿದ್ರಿ? ಹಣವನ್ನ ಕೊಟ್ಟಿದ್ದೀರಿ ಅಲ್ವಾ? ಅವನು ಸೇವೆ ಮಾಡಿಲ್ಲ. ಯಾರು? ಆ ವ್ಯಕ್ತಿ. ಯಾಕೆ? ಹಣ ತಗೊಳ್ತಾರೆ. ಅವ್ನು ದುಡ್ಡು ತಗೊಂಡಿದ್ದಾನೆ. ಆದ್ರೆ ದುಡ್ಡು ಕೊಟ್ಟಿದ್ ಯಾರು? ನೀವು. ನಾವು ಹಾಗಂತ ಅಲ್ಲಿ ಯಜ್ಞಕ್ಕೆ ಏನಾದ್ರು ಹಣ ಕೊಟ್ಟಿದ್ದೀರೋ ಅಥವಾ ಏನಾದ್ರು ಸಾಧನ ಕೊಟ್ಟಿದ್ದೀರೋ? ಸಾಧನ. ಯಜ್ಞಕ್ಕೆ ನೀವು ಡೈರೆಕ್ಟ್ ಆಗಿ ಧನನೂ ಕೊಟ್ಟಿಲ್ಲ, ಸಾಧನ ಕೊಟ್ಟಿಲ್ಲ. ನೀವು ಪೇಮೆಂಟ್ ಮಾಡಿದ ಆ ವ್ಯಕ್ತಿಗೆ. ಪೇಮೆಂಟ್ ಮಾಡಿದ ಯಾರಿಗೆ? ವ್ಯಕ್ತಿಗೆ ತಾನೆ. ಡೈರೆಕ್ಟ್ ಆಗಿ ಭಂಡಾರದಲ್ಲಿ ದುಡ್ಡು ಹಾಕಿದ್ದೀರಾ ನೀವು? ಇಲ್ಲ. ಅಲ್ಲೆಲ್ಲಾದ್ರೂ ಮರಳು, ಸಿಮೆಂಟು, ಕಲ್ಲು, ಪಾತ್ರೆ, ಟಿವಿ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ. ನೀವು ಹಣ ಕೊಟ್ಟಿದ್ದು ಯಾರಿಗೆ? ವ್ಯಕ್ತಿಗೆ. ಓಕೆ. ಆವಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ? ಈಶ್ವರಿ ಕಾರ್ಯವನ್ನ ಮಾಡ್ತಾಗ ಆವಾಗ ಅವನಿಗೆ ಪೇಮೆಂಟ್ ಮಾಡಿದಾಗ ಅವನ ಲೆಕ್ಕಾಚಾರ ಕ್ಲಿಯರ್ ಆಯ್ತು ಅಲ್ವಾ? ಆವಾಗ ಆ ಜನರ ಮೂಲಕ ಮಾಡಿರುವಂತ ಕರ್ಮದ ಫಲ ಯಾರಿಗೆ ಸಿಗ್ತದೆ? ನಮಗೆ. ಯಾಕಂದ್ರೆ ಹಣವನ್ನು ಯಾರು ಕೊಟ್ಟಿದ್ದಾರೆ? ನೀವು. ನೆಕ್ಸ್ಟ್ ಸೇವೆ ಮಾಡ್ತಾರೆ ಧನದ ಸೇವೆ. ಧನ ಸೇವೆ ಅಂತಂದ್ರೆ ಏನು? ಧನ ಸೇವೆ ಅಂತಂದ್ರೆ ಏನು? ನೀವು ಸಂಪಾದನೆಯನ್ನ ಮಾಡಿ ಬಂದಿರುವಂತ ಹಣದಲ್ಲಿ, ಉಳಿತಾಯ ಮಾಡಿರುವಂತ ಹಣದಲ್ಲಿ ಆ ಹಣವನ್ನ ಭಂಡಾರದಲ್ಲಿ ಹಾಕೋದು, ನಿಮಿತ್ತದವರ ಕೈಯಲ್ಲಿ ಕೊಡೋದು, ಅಥವಾ ವಸ್ತುವಿನ ರೂಪದಲ್ಲಿ ತಂದು ಕೊಡೋದು. ಹಣ್ಣು, ಹೂವು, ಕರೆಂಟ್ ಬಿಲ್ ತುಂಬೋದು, ಕಾರು ಕೊಡ್ಸೋದು, ಯಾವುದೋ ಒಂದು ರೂಪದಲ್ಲಿ. ಇದಕ್ಕೇನ್ ಹೇಳ್ತಾರೆ? ಧನ ಸೇವೆ. ಅಂದ್ರೆ ನೀವು ಆ ವಸ್ತುವನ್ನ ಏನ್ ಮಾಡಿದಿರಿ? ಸ್ಥೂಲ ಧನನೇ ಇರಬಹುದು ಅಥವಾ ಸಾಧನ. ಅದನ್ನ ಎಲ್ಲಿಗೆ ಇಟ್ಟಿದ್ದೀರಿ? ಯಜ್ಞಕ್ಕೆ ನೀವು ಕೊಟ್ಟಿದ್ದೀರಾ. ಸರಿ. ನೆಕ್ಸ್ಟ್ ಯಾವುದು? ತನುವಿನ ಸೇವೆ. ನೆಕ್ಸ್ಟ್ ಯಾವುದು? ತನುವಿನ ಸೇವೆಯಲ್ಲಿ ಏನಾಗ್ತದೆ? ತನುವಿನ ಸೇವೆಯಲ್ಲಿ ಏನಾಗ್ತದೆ? ಮುರುಳಿ ಓದೋದು, ಮತ್ತೆ ಕಿಚನ್ ಸೇವೆ ಮಾಡೋದು. ಅಲ್ಲೋಗ್ಬಿಟ್ಟು ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೀವೇ ಹೋಗ್ಬಿಟ್ಟು ಡ್ರೈವಿಂಗ್ ಮಾಡೋದು, ನೀವೇ ಮಾಡೋದು. ನೀವೆಲ್ಲೂ ದುಡ್ಡು ಕೊಡ್ತಾ ಇಲ್ಲ, ಅಥವಾ ಧನನು ಯಜ್ಞದಲ್ಲಿ ಹಾಕಿಲ್ಲ. ವಾಚ, ಈಶ್ವರಿ ಜ್ಞಾನವನ್ನು ತಿಳಿಸುವಂಥದ್ದು. ಇದ್ಯಾವುದು? ತನುವಿನ ಸೇವೆ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಮನ್ಸಾ ಸೇವೆ. ಮನ್ಸಾ ಸೇವೆಯಲ್ಲಿ ಮನಸ್ಸನ್ನ ನಾವು ಯಾರ ಕೈಯಲ್ಲಿ ಕೊಡ್ತೀವಿ? ಓಕೆ. ಈ ರೀತಿ ಬೇರೆ ಬೇರೆ ಸಾಧನವನ್ನ ಭಗವಂತನ ಕೈಯಲ್ಲಿ ಕೊಡೋದರ ಮೂಲಕ ಈ ಸಾಧನದ ಮೂಲಕ ಸೇವೆಯನ್ನ ಮಾಡಿ ಅಂತ ಹೇಳಿದ್ರು ಬಾಬಾ. ಹೌದಾ? ಅದು ಇಲ್ಲಿವರೆಗೆ ಬಾಬಾ ನಮ್ಗೆ ಹೇಳಿರುವಂತ ಸಾಧನ ನಮ್ದು, ಸೇವೆ ಮಾಡೋದು ಯಾರು? ಓಕೆ. ಇಲ್ಲಿ ಇವಾಗ ಬಾಬಾ ಏನ್ ಹೇಳ್ತಿದಾರೆ ಅಂತಂದ್ರೆ, ಮಕ್ಕಳೇ ಇವಾಗ ಏನ್ ಮಾಡ್ಬೇಕಂತೆ? ಸಂಕಲ್ಪ ಮತ್ತು ಸಮಯ. ಮಕ್ಳು ಏನ್ ಹೇಳ್ತಾರಂತೆ? ಬಾಬಾ ನಮಗೆ ಪುರ್ಸತ್ತಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ? ಅದಕ್ಕಾಗಿ ಕರ್ಮದ ನಡುವೆ ಸಮಯವನ್ನ ಈಶ್ವರನಿಗೋಸ್ಕರ ತೆಗಿಬೇಕು. ಇವರಿಗೆ ಮಕ್ಕಳಿಗೋಸ್ಕರ ಟೈಮ್ ಇದೆ, ಊರಿಗೆ ಹೋಗ್ಲಿಕ್ಕೆ ಟೈಮ್ ಇದೆ, ಮದುವೆ ಹೋಗ್ಲಿಕ್ಕೆ ಟೈಮ್ ಇದೆ, ಮೊಬೈಲಿಗೆ ಟೈಮ್ ಇದೆ, ತರಕಾರಿ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಟೈಮ್ ಇದೆ, ನಿದ್ರೆ ಮಾಡ್ಲಿಕ್ಕೆ ಟೈಮ್ ಇದೆ. ಯಾವ್ದಕ್ಕೆ ಟೈಮ್ ಇಲ್ಲ? ಈಶ್ವರಿ ಸೇವೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅದಕ್ಕಾಗಿ ಸಮಯವನ್ನು ಬಾಬನೆ ಕೊಡಬೇಕು. ಎರಡನೇದಾಗಿ ಯಾವ ರೀತಿ ಸೇವೆ ಮಾಡಬೇಕು ಅಂತ ಸಂಕಲ್ಪವನ್ನು ಕೂಡ ಮಾಡುವಂತ ಜವಾಬ್ದಾರಿ ಯಾರಿಗೆ ಕೊಡ್ಬೇಕಂತೆ? ಇದ್ರ ಮೊದಲು ನಾವೇನ್ ಮಾಡ್ತಿದ್ವಿ?
ನಾವೇ ತಗೊಂತಿದ್ವಿ. ಬಾಬಾ ನಮ್ ಸೆಂಟರ್ ಇದೆಯಲ್ಲ ಬಾಡಿಗೆದಿದೆ, ಸ್ವಂತದ ಮಾಡ್ಕೊಡು ಬಾಬಾ ಅಂತ ಸಂಕಲ್ಪ ಯಾರು ಮಾಡೋದು? ನಾನೇ. ನಾನು ನನ್ನ ಮಗು, ನಮ್ಮ ಪತಿ ಈಶ್ವರ ಜ್ಞಾನದಲ್ಲಿ ಬರ್ಲಿ ಅಂದ್ಬಿಟ್ಟು ಸಂಕಲ್ಪ ಯಾರು ಮಾಡೋದು? ನಾನೇ. ನಾನೇ ಬಾಬಾ ನನ್ನ ಮನಸ್ಸನ್ನು ನೀನು ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡು ಅಂದ್ಬಿಟ್ಟು ಸಂಕಲ್ಪ ಯಾರು ಮಾಡೋದು? ನಾನೇ. ನಾನೇ ನನ್ನ ಮೂಲಕ ಶಕ್ತಿಗಳನ್ನು ವಿಶ್ವಕ್ಕೆಲ್ಲ ಕೊಡು ಅಂತ ಸಂಕಲ್ಪ ಯಾರು ಮಾಡೋದು? ನಾನೇ. ಈಗ ಬಾಬಾ ಏನ್ ಹೇಳ್ತಾರೆ? ನಾನು ಕೊಡು. ಅದನ್ನು ನಾನೇ. ನೀನು ಮಾಡ್ಬೇಕಾಗಿದ್ದಿಲ್ಲ. ಹೌದು. ಅಂದ್ರೆ ಅರ್ಥ ಆಗ್ತಿದೆ ನಿಮ್ಗೇನು ಅಂತ? ಅಮ್ಮನ ಮಡಿಲಲ್ಲಿ ಹೋಗಿರುವಂತ ಮಗು, ಅಮ್ಮ ಇವತ್ತು ನನಗೆ ಇಡ್ಲಿ ವಡೆನೇ ತಿನ್ಸು ಅಂತ ಹೇಳ್ತವೆ ಒಂದ್ ದಿವಸ, ಇನ್ನೊಂದಿನ ಸೆಟ ದೋಸೆ ತಿನ್ಸು ಅಂತ ಹೇಳ್ತದೆ, ಇನ್ನೊಂದಿನ ಮಸಾಲೆ ದೋಸೆ ತಿನ್ಸು ಅಂತ ಹೇಳ್ಸತ್ತೆ, ಇನ್ನೊಂದಿನ ಗೋಬಿ ಮಂಚೂರಿ ತಿನ್ನು ಅಂತ ಅನ್ಸತ್ತೆ. ಯಾರು ಹೇಳ್ತಾರೆ? ಮಗು. 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 ಅವಾಗ ಮಗು ಹೇಳಿರೋದನ್ನ ಅಮ್ಮ ಏನ್ ಮಾಡ್ತಾರೆ? ಕೊಡ್ತಾವ ಸರ್. ಈಗ ಏನ್ ಮಾಡ್ಬೇಕು? ನಾವು ಅದೇ ಮಾಡ್ಬೇಕು. ನೀವ್ ಏನು ಹೇಳವಂಗಿಲ್ಲ, ಅಮ್ಮ ಏನ್ ತರ್ತಾರೋ ಕೈಯಲ್ಲಿ ತಿನ್ನೋದಷ್ಟೇ ಕೆಲಸ. ಹೌದು. ಅದ್ರ ಹೆಸರೇನು, ಅದಕ್ಕೆ ಏನ್ ಹಾಕಿದ್ದಾರೆ, ಅದು ನಿಮಗೆ ಬೇಕಾಗಿಲ್ಲ. ಅಂದ್ರೆ ಯಾವ ವಿಧಿಯಲ್ಲಿ, ಯಾವ ಲೇವಲ್ ಅಲ್ಲಿ, ಯಾವ ಸ್ಥಿತಿಯಲ್ಲಿ, ಯಾವ ಸ್ಮೃತಿಯಲ್ಲಿ, ಯಾವ ರೂಪದಲ್ಲಿ, ಯಾವ ಸೇವೆ ಮಾಡಬೇಕು ಅಂತ ಸಂಕಲ್ಪವನ್ನು ನೀವು ಮಾಡಬೇಕಾದ ಅನಿವಾರ್ಯತೆ ಇರೋದಿಲ್ಲ. ಅದನ್ನು ಕೂಡ ಯಾರು ಮಾಡ್ತಾರಂತೆ? ಬಾಬಾ. ಸ್ವರೂಪ ಮಾಡ್ಬೇಕಾ? 5 ನಿಮಿಷದಲ್ಲಿ ಮಾಡ್ಬೇಕು, 1 ಸೆಕೆಂಡ್ ಮಾಡ್ಬೇಕು, ಬಿಂದು ಸ್ಥಿತಿಯಲ್ಲಿ ಬರ್ಬೇಕು, ಶರೀರ ಸ್ಥಿತಿಯಲ್ಲಿ ಬರ್ಬೇಕು, ಅವ್ಯಕ್ತ ಸ್ಥಿತಿ ಬರ್ಬೇಕು, ವಿಶ್ವ ಕಲ್ಯಾಣನೋ ಸರ್ವಶಕ್ತಿವಂತನೋ, ವಾಚಾ ಸೇವೆನೋ ಕರ್ಮಣ ಸೇವೆನೋ, ಧನದ ಸೇವೆನೋ, ಅದು ಯಾವುದು ನಿನಗೆ ಬೇಡ. ಬೇಡ. ಯಾವ ಸಮಯದಲ್ಲಿ ಯಾವ್ದು ಮಾಡಿಸ್ತೇನೋ ನೀನು ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇರು. ಆದ್ರೆ ನಿನ್ನ ಮನಸ್ಸನ್ನ ಮಾತ್ರ ಯಾರ ಕೈಯಲ್ಲಿ ಕೊಡ್ತಾ ಹೋಗು? ಬಾಬಾ. ಕೈಯಲ್ಲಿ ಬಾಬಾ ಹೇಳ್ತಾರೆ ಸಂಕಲ್ಪನು ನೀವು ಮಾಡುವಂಗಿಲ್ಲ ಅಂತಂದ್ರೆ ನಿಮ್ಗೆ ಯಾರಾದ್ರೂ ಅಬ್ಜೆಕ್ಷನ್ ಮಾಡ್ತಾರ? ಇಲ್ಲ. ಸರಿ, ನಿಮ್ಮತ್ರ ಜನ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ತನುವಿನ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವಯಸ್ಸಾಗಿದೆ. ಓಕೆ, ಧನದ ಸೇವೆ ಮಾಡ್ಲಿಕ್ಕೆ ನೀವು ಸಂಪಾದನೆ ಮಾಡ್ತಾ ಇಲ್ಲ. ಸರಿ, ಮನಸ ಸೇವೆ ಮಾಡ್ಲಿಕ್ಕೆ ಏನಾಗಿದೆ? ಮನಸ್ಸು ನಿಮ್ಮ ಮಾತನ್ನ ಕೇಳೋದಿಲ್ಲ. ಸರಿ, ಈಗ ಸಮಯ ಮತ್ತು ಸಂಕಲ್ಪವನ್ನು ಬಾಬನಿಗೆ ಕೊಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತೆ. ಮನಸ ಸೇವೆ ಮಾಡ್ಲಿಕ್ಕೆ ಹೋದ ಪ್ರಶ್ನೆಗಳೇನು? ಪಾಂಚ ಸ್ವರೂಪದ ಸ್ಥಿತಿ ಅದೇನದು? ಸೂರಜ್ ಬಾಯಿ ಹೇಳ್ದಂಗ್ ಮಾಡ್ಬೇಕು, ಸಚಿನ್ ಬಾಯಿ ಹೇಳ್ದಂಗ್ ಮಾಡ್ಬೇಕು, ಶಿಲುಬೇನ್ ಹೇಳ್ದಂಗ್ ಮಾಡ್ಬೇಕು, ಉಷಾಬೇನ್ ಹೇಳ್ದಂಗ್ ಮಾಡ್ಬೇಕು? ಇದು ಮತ್ತೆ ಮನಸ್ಸಲ್ಲಿ ಏನ್ ಬರ್ತದೆ? ಕ್ವಶನ್ ಮಾರ್ಕ್. ಕ್ವಶನ್ ಬರ್ತದೆ. ಹೌದು ತಾನೆ? ಹೌದು. ಈಗ ಸಂಕಲ್ಪ ಮಾಡೋದನ್ನೇ ಬಾಬನಿಗೆ ಕೊಟ್ಬಿಟ್ರೆ ಸಹಜನ ಕ್ವಶನು? ಸಹಜ. ಹೀಗೆ ಹೇಳಿ, ತನು ಮನ ಧನ ಜನದ ಮೂಲಕ ಸೇವೆ ಮಾಡೋದು ಶ್ರೇಷ್ಠನೋ, ಸಂಕಲ್ಪ ಮತ್ತು ಸಮಯನೂ ಕೂಡ ಬಾಬನಿಗೆ ಕೊಟ್ಬಿಟ್ಟು ಸೇವೆ ಮಾಡೋದು ಶ್ರೇಷ್ಠನೋ? ಸಮಯ ಸಂಕಲ್ಪ ಬಾಬಾನ ಬಾಬಾ ಕೊಟ್ರೆ ಶ್ರೇಷ್ಠ. ಶ್ರೇಷ್ಠ. ಅಲ್ವಾ? ಹಾಗಂತ ಬಾಬಾ ಧನದ ಸೇವೆ ಮಾಡಬೇಡಿ ಅಂತ ಹೇಳಿಲ್ಲ ಬಾಬಾ ಇಲ್ಲಿ. ಅರ್ಥ ಮಾಡ್ಕೊಳ್ಳಿ, ಹೌದು. ಇಲ್ಲಿ ಯಾವ್ದನ್ನು ಮಾಡಬೇಡಿ ಅಂತ ಹೇಳಿಲ್ಲ ಬಾಬಾ. ಆದರೆ ನಾನು ಕರ್ಮ ಮಾಡಿದ್ಮೇಲೆ ಅದು ಸರಿ ಆಗತ್ತೋ ಇಲ್ವೋ, ನಾನು ಧನ ಕೊಟ್ಟಿದ್ದಕ್ಕೂ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾರೋ ಇಲ್ವೋ, ನಾನು ಕೊಟ್ಟಿರೋದು ಒಂದಕ್ಕೆ, ಅವ್ರು ಉಪಯೋಗ ಮಾಡ್ತಾ ಇರೋದು ಇನ್ನೊಂದಕ್ಕೆ, ನಾನು ಕೊಡೋದ್ರಿಂದ ನಿಮಿತ್ತದವರು ಖುಷಿ ಆಗ್ತಾರೋ ಇಲ್ವೋ, ಇದು ನಿಮ್ಗೆ ಸಂಕಲ್ಪ ಬರ್ಬಾರ್ದು. ಬೇಡ. ಹೌದು. ಅರ್ಥ ಆಯ್ತಾ? ಅದಕ್ಕಾಗಿ ಸಮಯದ ಅನುಸಾರ ಬೇಹದ್ದಿನ ಸೇವೆಯನ್ನ ಮಾಡಲಿಕ್ಕೆ ನೀವು 2 ಮಾತಿನ ಕಡೆ ಗಮನವನ್ನ ಕೊಡಿ. ಏನು ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಮಧ್ಯ 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 ಸಮಯವನ್ನ ಏನ್ ಮಾಡ್ಬೇಕು? ಬಾಬಾ ತೆಗೆದು ಮನಸ್ಸನ್ನ ಬಾಬಾನ ಕೈಲಿ ಕೊಡ್ತಾ ಹೋದ್ರೆ ನಿಮ್ಮ ಕೆಲಸ ಮುಗೀತು. ಆ ಸಮಯದಲ್ಲಿ ನಿಮ್ಮ ಮನಸ್ಸನ್ನ ಬಾಬಾ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಏನ್ ಮಾಡ್ತಾ ಹೋಗಿ ಚೆಕ್ ಮಾಡಿ. ಅನುಭವ. ಮೊದ್ಲೇನಾಗ್ತಿತ್ತು ಗೊತ್ತಾ ಆದ್ಮೇಲೆ, ನಾವು ಸೇವೆ ಮಾಡ್ಬೇಕು, ಅಯ್ಯೋ ಸೇವೆ ಮಾಡ್ಬೇಕಲ್ಲ, ಸೆಂಟರ್ಗೆ ಹೋಗ್ಬೇಕು, ಸೆಂಟರ್ಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಸೆಂಟ್ರ್. ಇವಾಗ ಎಲ್ಲಿ ಹೋಗ್ಬೇಕು? ಬಾಬಾ ಬಾಬಾ. ನೀವಿರೋದೇ ಸೆಂಟರು. ಹೌದು. ನಿಮ್ಮ ಮನಸ್ಸನ್ನ ಪರಮಾತ್ಮ ನೀವಿರೋ ಜಾಗದಲ್ಲಿ ಹೋಗ್ಬೇಕೆ ಹೊರತು ನಿಮ್ಮ ಶರೀರವನ್ನ ಸೇವೆ ಜಾಗದಲ್ಲಿ ಕರ್ಕೊಂಡು ಹೋಗೋದಲ್ಲ. ಈಗ ಬಾಬಾ ಏನ್ ಹೇಳ್ತಾರಂತಂದ್ರೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಿಮ್ಮ ಮನೆಗೆ ನಿಮ್ಮ ಮನದಲ್ಲಿ ಭಗವಂತ ಬಂದರೆ ಆ ಮನಸ್ಸಿನಿಂದ ಭಗವಂತ ಸೇವೆ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತದೆ? ಬಾಬಾ ಹೇಳಿರುವಂತ ರೀತಿಯಲ್ಲಿ ಸಂಕಲ್ಪ ಮತ್ತು ಸಮಯವನ್ನ ಕೊಟ್ಬಿಟ್ಟು ನೀವು ಈಶ್ವರಿ ಸೇವೆ ಸ್ಟಾರ್ಟ್ ಮಾಡಿದ್ರೆ, ಬಾಬಾ ಬಂದ್ಬಿಟ್ಟು ಸೇವೆ ಸ್ಟಾರ್ಟ್ ಮಾಡಿದ್ರೆ ಏನಾಗ್ತದೆ? ಸರಿ.
ಏನಾಗ್ತದೆ? ಅನೇಕ ಜನ್ಮಗಳಿಗೆ ಪ್ರಾಪ್ತಿಯಾಗ್ಬಿಡುತ್ತೆ. ಅಷ್ಟು ಮಾಡಿದಾಗ ನೀವು ಸೆಂಟ್ರಿಗೆ ಹೋಗೋದಲ್ಲ, ಸೆಂಟ್ರೇ ನಿಮ್ಮ ಹತ್ರ ಬರ್ತದೆ, ನೀವೇ ಸೆಂಟರ್ ಆಗ್ತೀರ. ಏನಾಗ್ತದೆ? ನಿಮ್ಮ ಶರೀರವನ್ನ ಸೆಂಟರಿಗೆ ಕರ್ಕೊಂಡು ಹೋಗೋದಲ್ಲ, ನೀವಿರುವಂತ ಸ್ಥಳನೇ ಸೆಂಟರ್ ಆಗಿ ಜನ ಬರ್ತಾರೆ ಆತ್ಮಗಳು ಅಲ್ಲಿಗೆ ಬರ್ತಾರೆ. ಯಾರು? ಆತ್ಮಗಳು. ನೀವಲ್ಲಿ ಹೋಗೋದಲ್ಲ, ಅವರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ವ್ಯವಸ್ಥೆ ನೋಡಿ, ಈ ವ್ಯವಸ್ಥೆ ಅಲ್ವಾ, ಬಿಲ್ಡಿಂಗ್ ನಾವು ಕಟ್ಕೊಡ್ತೀವಿ, ಅಡಿಗೆ ನಾವು ಮಾಡ್ತೀವಿ, ವೆಹಿಕಲ್ ನಾವು ಎಲ್ಲಾನು ನಾವ್ ವ್ಯವಸ್ಥೆ ಮಾಡ್ತೀವಿ. ಅವರು ಸ್ವಯಂ ಪ್ರೇರಣೆಯಿಂದ ಬರ್ತಾರೆ. ಅಂದ್ಮೇಲೆ ಅವರ ಘರ ಮಧುಬನ್ ನಾವು ಮನೆನೂ ಕೂಡ ಏನಾಗ್ಬೇಕು? ಮಧುಬನ ಆಗ್ಬೇಕೇ ಹೊರತು ನೀವು ಹೋಗ್ಬಿಟ್ಟು ಬಿಲ್ಡಿಂಗ್ ಕಟ್ಕೊಡಿ, ರೂಮ್ ಕಟ್ಕೊಡಿ, ಅದು ಮಾಡಿ ಇದು ಮಾಡಿ ಅಂತ ನೀವು ಜನರ ಹತ್ರ ಹೋಗ್ಬಿಟ್ಟು ಬೊಬ್ಬೆ ಹೊಡೆಯೋದು ಅಲ್ಲ, ಬಾಬಾನ ಹತ್ರ ಕೇಳೋದನ್ನು ಕೂಡ ಅಲ್ಲ. ಇಲ್ಲ, ನೀವು ಮಾಡುವಂತ ಸಾಧನೆಯಿಂದ ಎಲ್ಲೆಲ್ಲಿ ನಿಮ್ಮ ಸಹೋದರ ಆತ್ಮಗಳಿಗೆ ಕಷ್ಟ ಇದೆ ಅಲ್ಲಿ ಹೋಗ್ಬಿಟ್ಟು ಆತ್ಮಗಳು ಏನ್ ಮಾಡ್ತಾ ಹೋಗ್ತಾರೆ? ಸೇವೆ ಮಾಡ್ತಾ ಹೋಗ್ತಾರೆ. ಆ ಆತ್ಮಗಳು ಯಾರನ್ನು ಕೇಳಬೇಕಾದಂತ ಅನಿವಾರ್ಯತೆ ಇದು. ಈಗ ನಾವು ಅವ್ರ ಹತ್ರ ಹೋಗೋದಿಲ್ಲ, ಅವ್ರೇನಾಗ್ಬೇಕು? ನಮ್ಮ ಹತ್ರ ಬರ್ಬೇಕು. ನೀವು ಹೊಸದಾಗಿ ಹಾಸ್ಪಿಟ್ಲ್ ಓಪನ್ ಮಾಡಿದ್ರೆ ಏನಾಗ್ತದೆ? ನೀವು ಪಾಂಪ್ಲೆಟ್ ಇಟ್ಕೊಂಡು ಹೋಗ್ಬೇಕು, ನಮ್ದು ಹಾಸ್ಪಿಟ್ಲ್ ಇದೆ, ಬನ್ನಿ 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 ಅಲ್ವಾ? ಡಾಕ್ಟರ್ ಫೇಮಸ್ ಆಗ್ಬಿಟ್ರೆ ಅವರೇ ಬರ್ತಾರೆ. ಡಾಕ್ಟರ್ ಮನೆಗೂ ಕೂಡ ಪೇಷಂಟ್ ಓಡ್ ಬರ್ತಾರೋ ಬರಲ್ವೋ? ಬರ್ತಾರೆ. ಈಗ ಹೇಳಿ, ಅವ್ರು ನಿಮ್ಮ ಮನೆ ಬಾಗ್ಲಿಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಷ್ಟು ಪವರ್ಫುಲ್. ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಸದಾ ಬಾಬಾ ಇರಬೇಕು. ಆ ಮನಸ್ಸನ್ನ ಸದಾ ಕಾಲ ಪರಮಾತ್ಮನ ಕಾರ್ಯಕ್ಕೆ ಬಿಟ್ಕೊಡ್ಬೇಕು. ಎಷ್ಟು ಮಾಡಿದಾಗ ಆವಾಗ ಆತ್ಮಗಳು ನಿಮ್ಮನ್ನು ಹುಡ್ಕೊಂಡ್ ಏನ್ ಮಾಡ್ತಾರೆ? ಓಡೋಡಿ ಬರ್ತಾರೆ. ನೀವೇನು ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಆ ಸಮಯ ಇನ್ಮೇಲೆ ಬರುತ್ತೆ. ಅದು ಬರಲಿಕ್ಕೆ ನೀವು ಈ ರೀತಿ ಸಾಧನೆಯನ್ನ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಯಾವ್ದಿಂದ ಮಾಡ್ಬೇಕು ಇವಾಗ? ಸಮಯ ಸಂಕಲ್ಪ ಅಂದ್ರೆ ಏನು ಮಾಡ್ಬೇಕು ಅಂತಾನು ಕೂಡ ಯಾರು ಯೋಚನೆ ಮಾಡ್ತಾರೆ? ಬಾಬಾ. ನಾವ್ ಎಷ್ಟು ಕನ್ಫ್ಯೂಷನ್ ಗೊತ್ತಾ? ಅವ್ಯಕ್ತ ಮೂರ್ತಿ ಆಧಾರದಲ್ಲಿ ಯೋಗ ಮಾಡೋದು, ವರದಾನದ ಆಧಾರದಲ್ಲೂ, ಸ್ಲೋಗನ್ ರೂಪದಲ್ಲಿ ಮಾಡೋದು, ಅಥವಾ ಇವತ್ತು ಓದಿರುವಂತ ಮುರಳಿ ಅವ್ಯಕ್ತ ಎಕ್ಸ್ಟ್ರಾ ಮುರಳಿ ಓದಿರ್ತಾರ ಅದರ ಪ್ರಕಾರ ಮಾಡೋಣ, ಅಥವಾ ಇವತ್ತು ಬಂದಿರುವಂತದ್ದು ಯಾವ್ದು ಕ್ವಿಜ್ ಬರ್ತಲ್ಲ ಅದರ ಪ್ರಕಾರ ಮಾಡ್ಬೇಕು. ಟೋಟಲ್ ಏನಾಗ್ಬಿಡ್ತದೆ? ತಲೆ ಕನ್ಫ್ಯೂಷನ್ ಕೆಟ್ಟೋಗ್ಬಿಡ್ತದೆ ಏನ್ ಮಾಡ್ಬೇಕು ಅಂತ. ಆ ಕನ್ಫ್ಯೂಷನ್ ಇಂದಾನು ಕೂಡ ಏನ್ ಮಾಡಿ ದೂರ ಹೋಗಿ, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ, ಅದನ್ನ ನಾನು ಮಾಡ್ತೇನೆ. ಆದ್ರೆ ಯಾರು ಆ ಲೆವೆಲ್ ತಲುಪಿರೋದಿಲ್ಲೋ ಅವರೇನ್ ಮಾಡ್ತಾರೆ? ಯಾರು ಸಂಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಆಗ್ಬಿಟ್ಟು ತಮ್ಮ ಮನಸ್ಸನ್ನು ಕೊಟ್ಟಿರೋದಿಲ್ಲೋ, ಯಾರಿಗೆ ಈ ಭಾಷೆ ಅರ್ಥ ಆಗೋದಿಲ್ಲೋ ಅವ್ರೇನ್ ಮಾಡ್ಬೇಕಾಗ್ತದೆ? ಏನ್ ಮಾಡ್ಲಿ ಏನಾಗ್ತಾ ಹೋಗ್ತದೆ? ನಿಮ್ಗೊಂದು ಲಾಸ್ಟ್ ಕ್ವಶನ್ ಆದ್ಮೇಲೆ, ನೀವು ಚಿಕ್ಕವರಿದ್ದಾಗ ನಿಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ನಿಮ್ಮನ್ನ ಕೇಳ್ಬಿಟ್ಟು ಮಾಡ್ತಿದ್ರಾ? ಇಲ್ಲ. ಏನ್ ಮಾಡ್ತಿದ್ರು? ಅವರೇ ಮಾಡೋರು. ಮನೆಯಲ್ಲಿ ಇರುವಂತ ಗೃಹಿಣಿ ಏನ್ ಮಾಡ್ಬೇಕು ಅಂತ ಸ್ವತಃ ಮಾಡ್ತಿದ್ರು ತಾನೆ? ಎಸ್ ಆರ್ ನೋ? ಇವತ್ತು ಪತಿಗೆ ಏನ್ ಬೇಕು, ಮಗನಿಗೆ ಏನ್ ಬೇಕು, ದೊಡ್ಡ ಮಗನಿಗೆ ಏನ್ ಬೇಕು, ಚಿಕ್ಕ ಮಗನಿಗೆ ಏನ್ ಬೇಕು, ಅವನು ಬಂದಾಗ ದೋಸೆ ಮಾಡ್ಕೊಡ್ಬೇಕು. ಒಬ್ಬನಿಗೆ ರೋಸ್ಟ್ ಬೇಕು, ಒಬ್ನಿಗೆ ಪ್ಲೇನ್ ಬೇಕು, ಒಬ್ನಿಗೆ ಮಸಾಲೆ ಬೇಕು, ಇನ್ನೊಬ್ನಿಗೆ ಸೆಟ್ ಬೇಕು. ಯಾಕೆ ಬೇಕು? ನೀವು ಮಾಡಿಕೊಡ್ತಾ ಇರೋದಕ್ಕೆ ಬೇಕು. ಇಲ್ಲ ಅಂತಂದ್ರೆ ಒಬ್ನಿಗೆ ಹೋಟೆಲಿಂದ ಬೇಕು, ಜೊಮ್ಯಾಟೋದಿಂದ ಬೇಕು. ಹೌದು ತಾನೆ? ಮೊದ್ಲೇ ಬೇಕು ಅಂತಂದ್ರೆ ಸಿಕ್ತಿತ್ತು ಕೋಲು, ಬೇಕಾರ್ ತಿನ್ನು, ಇಲ್ಲಂದ್ರೆ ಎದ್ದು ಹೋಗ್ತಾರು. ನಾನ್ ತಿನ್ನೋದಿಲ್ಲ, 25 ರೂಪಾಯಿ ಕೊಡು, ಹೋಟೆಲಲ್ಲಿ ತಿಂತೇನೆ ಅಂತ ಕೊಡ್ತಿದ್ರ ಅವಾಗ? ಇಲ್ಲ. ಏನ್ ಕೊಡ್ತಿದ್ರು? ಇಷ್ಟ ಇದೆ ಒಂದೇ ತಿನ್ಬೇಕು, ಇಲ್ಲ ಎದ್ದು ಹೋಗ್ಬೇಕು ಅಷ್ಟೇ. ದುಡ್ಡಿಗೆ ಏನು ಕೇಳ್ಬೇಡ. ಉಪವಾಸ ಇದ್ದಾಗ ಗೊತ್ತಾಗ್ತದೆ ನಿನ್ಗೇನು ಅಂತ ಹೇಳ್ಬಿಟ್ಟು. ಇದಂತ ನಮ್ ಕಲ್ಸ್ಕೊಟ್ಟಿರೋದು. ಅವಾಗ ನಾನ್ ಏನ್ ತಿನ್ಬೇಕು ಬಿಡ್ಬೇಕು ಅಂತ ಯಾರು ನಿರ್ಣಯ ಮಾಡ್ತಿದ್ರು? ನೀವು ಹಾಕೊಳ್ಳುವಂತ ಬಟ್ಟೆ ಇರ್ಲಿ, ನೀವು ಮದುವೆ ಆಗುವಂತ ಹುಡುಗ ಇರ್ಲಿ, ನೀವು ಹಾಕೊಳ್ಳುವಂತ ಬಂಗಾರ ಇರ್ಲಿ, ನೀವು ಕಾಲಿಗೆ ಹಾಕುವಂತ ಚಪ್ಪಲಿನೂ ಕೂಡ ಇರ್ಲಿ, ಯಾರು ಡಿಸೈಡ್ ಮಾಡ್ತಿದ್ರು? ಅಮ್ಮನೇ ಡಿಸೈಡ್ ಮಾಡ್ತಾ ಇದ್ದಿದ್ದು. ಇವಾಗ ಅವರುಗಳೇ
ಈ ಕಾನೂನು ಈಶ್ವರೀಯ ನಿಯಮದಲ್ಲಿ ಫಾಲೋ ಆಗ್ತದೆ. ಹೀಗೆ ಹೇಳಿ, ಬಾಬನಿಗೆ ಹೇಳ್ತೀರಾ ಹಿಂಗ್ ಸೇವೆ ಮಾಡು ಅಂತ, ಅಥವಾ ಬಾಬಾನೇ ಮಾಡ್ಬೇಕು? ಬಾಬಾನೇ ಮಾಡ್ಬೇಕು. ಈ ಲೆವೆಲ್ ಅಲ್ಲಿ ಬನ್ನಿ, ಆವಾಗ ನೋಡಿ ಯಾವ ರೀತಿ ಸೇವೆಯಲ್ಲಿ ಅಭಿವೃದ್ಧಿ ಆಗತ್ತೆ. ಈ ರೀತಿಯ ಮಕ್ಕಳು ನನಗೆ ಇನ್ಮೇಲೆ ಬೇಕಾಗಿದೆ, ಅಂತಹ ಮಕ್ಕಳನ್ನ ನಾನು ರೆಡಿ ಮಾಡ್ತಿದ್ದೇನೆ. ಎಲ್ಲಿವರೆಗೆ ನಿಶ್ಚಿಂತ ಚಕ್ರವರ್ತಿಗಳು ಅಂತಂದ್ರೆ ಕೇವಲ ಮನಸ್ಸನ್ನ ಮಾತ್ರ ನನಗೆ ಕೊಟ್ಟಾಯ್ತು, ಉಳಿದಿದ್ದೆಲ್ಲ ಜವಾಬ್ದಾರಿ ಯಾರ್ದಂತೆ? ಯಾರ್ದು? ಆ ನೀವು ಕೊಟ್ಟ ಮೇಲೆ ಒಂದು ಗೊತ್ತಿರ್ಲಿ, ನೀವು ಮನಸ್ಸನ್ನು ಕೊಟ್ಟ ಮೇಲೆ ಅವನು ಉಪಯೋಗ ಮಾಡಿದ್ರೆ ಮಾತ್ರ ಜವಾಬ್ದಾರಿ ಅವಂದು. ಹೌದು. ನೀವು ಆ ಕಂಡೀಷನ್ಗೆ ಫುಲ್ಫಿಲ್ ಆಗಿಲ್ಲ ಅಂತಂದ್ರೆ ನಿಮ್ಮ ಮನಸ್ಸನ್ನ ಬಾಬಾ ತೆಗೆದುಕೊಳ್ಳೋದಿಲ್ಲ. ಲಾಸ್ಟ್ ಕ್ವಶನ್. ಅಮೃತ ವೇಳೆ ಗೆದ್ದಿದ್ದೀರಿ, ಯೋಗದಲ್ಲಿ ಕುತ್ಕೊಂಡಿದ್ದೀರಿ, ಯೋಗದ ಅನುಭವ ಆಗಿಲ್ಲ, ಅಮೃತ ವೇಳೆ ಸರಿಯಾಗಿದ್ಯೋ ಆಗಿಲ್ವೋ? ಆಗಿಲ್ಲ. ಆಗಿದೆ. ಆ ಯೋಗದ ಆಗಿಲ್ಲ. ಅನುಭವನೇ ಆಗಿಲ್ಲ ಅಂದ್ರೆ ಬಾಬಾ ಉಪಯೋಗ ಮಾಡಿ. ಮಾಡಲ್ಲ. ನೀವು ಎಷ್ಟು ಬೇಕಾದ್ರೂ ರೆಡ್ ಲೈಟ್ ಹಾಕಿ, ಎಷ್ಟು ಬೇಕಾದ್ರೂ ಅಗರಬತ್ತಿ ಹಚ್ಚಿ, ಎಷ್ಟು ಬೇಕಾದ್ರೂ ಕಾಮೆಂಟ್ ಹೇಳಿ, ಏನು ಬೇಕಾದ್ರೂ ಬಬ್ಬೆ ಹೊಡೆದ್ರು ಕೂಡ ಅನುಭವ ಆಗಿಲ್ಲ ಅಂತಂದ್ರೆ ಅಂಗಡಿ ಓಪನ್ ಮಾಡಿದಾರೆ ಹೊರತು ಅಲ್ಲಿ ಕಸ್ಟಮರ್ ಬರೋದಿಲ್ಲ. ಬಂದಿಲ್ಲ. ಅರ್ಥ ಆಯ್ತಾ? ಆದ್ರೆ ಮದುವೆ ಮನೇಲಿ ಇದ್ದೀರಾ, ಯೋಗ ಮಾಡ್ಬೇಕು ಅಂತ ಚಿಂತೆ ಇದೆ, ಹಾಸಿಗೆ ಮೇಲೆ ಮಲ್ಕೊಂಡಿದ್ದೀರಾ, ಆವಾಗ ನೀವು ಯೋಗ ಮಾಡ್ತಾ ಚೆನ್ನಾಗಿ ಯೋಗ ಆಗ್ತಿದೆ, ಅವಾಗ ಅಮೃತ ವೇಳೆ ಪವರ್ಫುಲ್ ಆಯ್ತೋ ಇಲ್ವೋ? ಅದನ್ನು ಚೆಕ್ ಮಾಡಿ ಆತ್ಮೀಯರೇ ಅಂತ ಬಾಬಾ ಹೇಳುದು. ಸ್ಥೂಲವಾದಂತ ರೆಡಿ ಅಲ್ಲ, ಮನಸ್ಸೇನು ಮಾಡ್ತಿದೆ ಅಂತ ನೀವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊ. ಓಕೆ, ಶಾಂತಿ. ಓಂ ಶಾಂತಿ. ಓಂ ಶಾಂತಿ.